ನಾನು ಮಾನ್ಯ ಅಕ್ಷಯ್ ಕುಮಾರ್ ಅವರಿಗೆ ಸವಾಲು ಹಾಕ್ತಾ ಇದ್ದೀನಿ, ಚಾಲೆಂಜ್ ಮಾಡ್ತಾ ಇದ್ದೀನಿ. ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ನೀವೇ ಅವನನ್ನು ರೌಡಿ ಶೀಟರ್ ಮಾಡೋದಿದ್ರೆ ನೀವು ಸಂವಿಧಾನದ ರಕ್ಷಣೆ ಮಾಡ್ತಾ ಇದ್ದೀರಾ? ಅಲ್ಲ, ಯಾವ್ದೋ ದುಡ್ಡಿಗೋಸ್ಕರ, ಯಾವ್ದೋ ಒತ್ತಡಕ್ಕೋಸ್ಕರ, ಯಾವ್ದೋ ಪ್ರಮೋಷನ್ಗೆ ಆಸೆಗೋಸ್ಕರ ಒಳ್ಳೆ ಕಾರ್ಯಕರ್ತ, ಒಳ್ಳೆ ಯುವಕನನ್ನೇ ರೌಡಿ ಶೀಟರ್ ಆಗಿ ಮಾಡ್ತೀವಿ ಅಂತ ಅಕ್ಷಯ್ ಕುಮಾರ್ ಅಂತವರು ಯೋಚನೆ ಮಾಡಿದ್ರೆ ಆ ಸವಾಲನ್ನು ಸ್ವೀಕಾರ ಮಾಡಲಿಕ್ಕೆ ಹಿಂದೂ ಸಮಾಜ ಸಿದ್ಧ ಇದೆ ಅಂತ ಮತ್ತೆ ನಿಮ್ಮ ಮೇಲೆ ಆವೇಶ ಬುದ್ಧಾಡಿತು ಏನಂತ ಹೇಳ್ತಾರೆ ಇಲಾಖೆಯವರು. ನಮಗೂ ಗೊತ್ತಿದೆ ಈ ದೇಶದ ಕರ್ತವ್ಯ ಕಾನೂನನ್ನ ರಕ್ಷಣೆ ಮಾಡುವುದು ಗೌರವಿಸುವಂತ ನಮ್ಗೆ ಗೊತ್ತಿದೆ. ಏನಾದ್ರೂ ನಮ್ಮ ಸಂಘಟನೆಗಳು ಒಟ್ಟು ಸೇರಿ ಒಂದು ಕಡೆ ಇದನ್ನ ವಿರೋಧಿಸುವಂತ ಯೋಚನೆ ನಿಶ್ಚಯ ಮಾಡಿದ್ರೆ ನೀವು ಮತ್ತೆ ನಿತ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ದಿನಗಳು ಬರ್ಬೋದು. ಅನುಮಾನ ಈ ಸಂಘಟನೆಯನ್ನು ದಮನ ಮಾಡಲಿಕ್ಕೆ ಹೋದ್ರೆ ಇದು ಯಾರಿಂದಲೂ ಅಸಾಧ್ಯವಾಗಿರುವಂತಹ ಶಕ್ತಿ ಅಲ್ಲ. BSPL ಮತ್ತೊಬ್ಬರಾಗಿದೆ. ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಒಳಗಡೆ ಯಾರ ಮನೆಗಳಿಗೆ ಕೊಡುವಂತ ಹಕ್ಕು, ಹೋಗುವಂತ ಹಕ್ಕು ನಿಮಗೆ ರೈಟ್ ಇಲ್ಲ. ನಾವು ಇಡಿಸುಡಿಯನ್ನು ಹಿಡಿದು ಅಲ್ಲಿ ಇವರಿಗೆ ಬೇಕಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತ ಇಡಿಸುಡಿಯನ್ನು ಹಿಡ್ಕೊಂಡು ನಮ್ಮ ಕಾರ್ಯಕರ್ತರ ಮನೆಯ ಬಗ್ಗೆ ನಿಲ್ತೇವೆ, ನೂರಾರು ಜನ ಸೇರ್ತೇವೆ. ಅಲ್ಲಿ ಬಂದು ತೊಂದರೆಗಳಾದ್ರೆ ನಾವು ಜವಾಬ್ದಾರ. ನಿಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಅವರು ವಿನಾಕಾರಣವಾಗಿ ಹೋಗಿ ಮನೆಯಲ್ಲಿ 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿಗೆ ಹೋಗಿ ಮಾಡ್ಲಿಕ್ಕೆ ಏನು ಮರ್ಡರ್ ಕೇಸಲ್ಲಿ ಇದ್ದಾರೆ ನಮ್ಮ ಕಾರ್ಯಕರ್ತರನ್ನ ಬಲಿಪಶು ಮಾಡ್ಲಿಕ್ಕೆ ನಾವು ಕೂಡ ಬಿಡುವುದಿಲ್ಲ. ಕ್ರೈಮ್ ಇರಲಿ, ಸಬ್ ಇನ್ಸ್ಪೆಕ್ಟರ್ ಇರಲಿ, ಯಾರು ಕೂಡ ರಾತ್ರಿ ಹೋಗಿ ಆ ಅಮಾಯಕರ ಬಗ್ಗೆ ಮಾಡಬೇಕು. ರಾತ್ರಿ ಬರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತಿಂದ ನೀವು ಮಾಡಿದ್ರೆ ನಾಳೆಯಿಂದ ನಡೀತಕ್ಕಂಥ ಅನಾಹುತಕ್ಕೆ ಇಲಾಖೆ ಮತ್ತು ಸರ್ಕಾರವೇನೇನೋ ಹೊಣೆ ತರತಕ್ಕಂಥ ಬಿಜೆಪಿಯನ್ನು ಬೇರೆ ಮಾಡ್ತಾರೆ. ಬೇರೆ ಇವರ ಅಪ್ಪನ ಮನೆ ಆಫೀಸ್ ಬಿಜೆಪಿ ಸಂಘಟಿಸಿದ್ರೆ ಮಾಡಿ ಗಡುಪಾರು ಮಾಡಿದ್ರೆ ಇಲ್ಲಿ ಉಳಿದವರೇನು ಸುಮ್ಮನೆ ಇರುವ ವ್ಯಕ್ತಿಗಳಲ್ಲ. ಅಕ್ಷಯ್ ಕುಮಾರ್ ಯಾರು ಠಾಣಾಧಿಕಾರಿ, ಅವರಿಗೆ ಯಾವ ಅಧಿಕಾರ ಇದೆ? ಸಮಾಜಕ್ಕೆ ರಕ್ಷಣೆ ಕೊಡುವ ಅಧಿಕಾರವನ್ನು ಬಿಟ್ಟು ಸಮಾಜದ ಜನರಿಗೆ ಹಿಂಸೆ ಕೊಡುವ ಅಧಿಕಾರ ಅವರಿಗೆ ಯಾರು ಕೊಟ್ಟಿದ್ದಾರೆ? ಸಮಾಜಕ್ಕೆ ಘಾತಕವಾದ ಕೆಲಸವನ್ನು ನೀವು ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಮಾತೆಯರು ಕೂಡ ದುರ್ಗೆರಾತಿ ಹಾಕ್ಬೇಕಾಗಿ ಅಕ್ಷಯ್ ಕುಮಾರ್ ಅಂತ ಹೇಳುವಂತ ಒಬ್ಬ ಠಾಣಾಧಿಕಾರಿ ಒಂದು ಮನೆಗೆ ಹೋಗಿ ನಾನು ರೌಡಿ ಶೀಟರ್ಗೆ ಹಾಕ್ತೇನೆ ಅಥವಾ ನಿಮಗೆ ಪಾಠ ಕಲಿಸ್ತೇನೆ ಅಂತ ಹೇಳಲಿಕ್ಕೆ ಅವರು ಯಾರು ರೌಡಿ ಅಂತ ನೋಡಿದ್ರೆ ಗೊತ್ತಾಗ್ತದೆ. ಇದರಲ್ಲಿ ಯಾರು ಹಿಂಕಿ ಹಾಕುವಂತ ಯಾರಿಗಳ ಹೆಸರೇ ಇಲ್ಲ, ಯಾರು ನಾಯಕರ ಹೆಸರಿಲ್ಲ. ಕಾರ್ಯಕರ್ತರು ಏನ್ ಮಾಡ್ಬೇಕು ಅಂತ ಗೊತ್ತಾಗಬೇಕು ಅಂತಾದ್ರೆ ರಾತ್ರಿ 2 ಗಂಟೆಗೆ ನೀವು ಮನೆಗೆ ಬಂದ್ರೆ ಆಗ್ಲಿಕ್ಕಿಲ್ಲ. ನಿಮ್ಮ ಯೂನಿಫಾರ್ಮ್ ಅನ್ನು ಕಳಿಸಿ ಬೆಳಿಗ್ಗೆ 6 ಗಂಟೆಗೆ ನಡೆಯುವಂತ ಶಾಖೆಗೆ ಹೋಗಿ ನೀವು ಸಂಜೆ 6ರಿಂದ 7 ಗಂಟೆ ಮಾಡುವಂತ ಸತ್ಸಂಗಕ್ಕೆ ಹೋಗಿ. ಅವಾಗ ನಮ್ಮ ಕಾರ್ಯಕರ್ತರು ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತದೆ ನಿಮಗೆ. ಅವರ ಹೆಂಗಸರು ತಲವಾರು ಹಿಡಿತಾರೆ, ಅವರ ಹೆಂಗಸರು ಕಲ್ಲಿಡ್ತಾರೆ. ಆ ಕೆಲಸರಿಗೆ ಹೆಸರಿ ನೀವು ಹಿಂದೂ ಕಾರ್ಯಕರ್ತರ ಮನೆಗೆ ಬರ್ತಾ ಇದ್ದೀರಿ. ಕೂಡಲ್ಲ ಹಾಕಿ ಬೆಕ್ಕ ನೋಡಿದ್ರೆ ಚಿರತೆ ಆಗ್ತದಂತೆ. ಅದೇ ರೀತಿ ಸುಳ್ಯದ ಕಾರ್ಯಕರ್ತರಿಗೆ ನೀವೇನಾದ್ರೂ ರಾತ್ರಿ 10ರಿಂದ 2 ಬೆಳಿಗ್ಗೆ ತನಕ ಟಾರ್ಚರ್ ಕೊಡ್ಲಿಕ್ಕೆ ಹೊರಟ್ರೆ ಅದ್ರ ಚಿರತೆ ಆಗ್ಬಹುದು, ಸಿಂಹ ಆಗ್ಬಹುದು, ಹುಲಿ ಆಗ್ಬಹುದು. ಅವಾಗ ನೀವು ನಿಮ್ಮ ಸ್ಟೇಷನ್ ಅವರೇ ಅದಕ್ಕೆ ಹೊಣೆಗಾರರು. ಒಂದಷ್ಟು ಜನ ನೀವು ಹೇಳ್ತಾರೆ ರೌಡಿ ಶೀಟರ್ ಅಂತೇಳಿ. ನಾನು ಕಡಬ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಸಿಬ್ಬಂದಿಯನ್ನು ಹೇಳ್ತೇನೆ, ನೀವು ಅತ್ಯಾಚಾರಿಗಳು ಅಂತೇಳಿ. ಸಂಘರ್ಷವೇ ನಿಮಗೆ ದಾರಿ ಇತ್ತಾದ್ರೆ ನಾವು ಕೂಡ ಅದಕ್ಕೆ ತಯಾರಿದ್ದೇವೆ. ಶಿಕ್ಷಣವನ್ನು ಕೊಡುವಂತ ಒಂದು ವರ್ಗ ಅವರನ್ನು ಹತ್ಯೆ ಮಾಡಿದ ಗೊತ್ತಿದೆ. ಒಂದು 20-30 ಜನರ ಗುಂಪು ಬೇರೆ ಬೇರೆ ಕಡೆಯಲ್ಲಿ ಡ್ರಗ್ ಮಾಡಿರ್ತಕ್ಕಂಥ ನಾನು ಹೇಳೋದಲ್ಲ, ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಾ ಇದೆ. ಆದ್ರೂ ಇವತ್ತು 11-12 ಜನರನ್ನು ಮಾತ್ರ ಅರೆಸ್ಟ್ ಮಾಡುವಂತ ಕೆಲಸವನ್ನು ಇಲಾಖೆ ಮಾಡ್ತಾ ಇದೆ. ಅದು ಸರ್ಕಾರದ ರಾಜಕಾರಣಿಗಳ ಒತ್ತಡದ ಪರಿಣಾಮ. ಇವತ್ತು ಮತ್ತೊಂದು ಕೊಲೆ ನಡೀತು ಬಂಟ್ವಾಳ. ಆ ಬಂಟ್ವಾಳದಲ್ಲಿ ಕೊಲೆ ನಡೆದ ಪರಿಣಾಮ ಹಿಂದೂ ಸಂಘಟನೆಯನ್ನ ಇದನ್ನ ಹಿಡಿದುಕೊಂಡು ಬಗ್ಗು ಬಡಿಬೇಕು ಅಂತ ಹೇಳುವಂತಹ ಉದ್ದೇಶವನ್ನ ಇಟ್ಟುಕೊಂಡು ಪೊಲೀಸ್ ಇಲಾಖೆಗೆ ಹೊಸ SP ಅನ್ನ ತಂದಿದೆ. ಅದೇ ಹೊಸ SP ಅವರು ಇವತ್ತೊಂದು ಹೊಸ ಪ್ರಯೋಗವನ್ನ ಮಾಡ್ತಾರೆ. ನಮ್ದೇನೂ ಅಡ್ಡಿ ಇಲ್ಲ, ನಿಮ್ಮ ಪೊಲೀಸಿಂಗಿಗೆ, ನಿಮ್ಮ ಸಂವಿಧಾನಕ್ಕೆ, ನಿಮ್ಮ ಕಾನೂನಿನ ರಕ್ಷಣೆಗೆ ನಮ್ದೇನೂ ಅಡ್ಡಿ ಇಲ್ಲ. ಆದ್ರೆ 3-4 ಪ್ರಶ್ನೆಗಳನ್ನ ನಾನು ಕೇಳ್ತಾ ಇದ್ದೀನಿ. ಇವತ್ತು ಕುರ್ಬಾನಿಯ ಹೆಸರಿನಲ್ಲಿ ಅಕ್ರಮವಾಗಿ ಗೋವಿನ ಸಾಗಾಟ ಮಾಡ್ತಾ ಇದ್ದಾರೆ. ಆ ಗೋವನ್ನ ಅಕ್ರಮವಾಗಿ ವಧೆ ಮಾಡ್ತಾ ಇದ್ದಾರೆ. ಈ ಜಿಲ್ಲೆಯಲ್ಲಿ ಲೈಸೆನ್ಸ್ ಇಲ್ಲದೆ ಇರ್ತಕ್ಕಂಥ 100 ಕಸಾಯಿಖಾನೆಗಳಿದೆ. ಹಿಂದೂಗಳ ಧರ್ಮದ ನಂಬಿಕೆ ಗೋವು, ಗೋಮಾತೆ, ಅದ್ರ ರಕ್ಷಣೆ ನೀವೇನು ಕೆಲಸ ಮಾಡಿದ್ದೀರಾ? ಆಯ್ತು, ಅದು ಪ್ರಾಣಿ ಅಂತ ಹೇಳ್ತಾ ಇದ್ದೀರಿ. ಅರೆ, ಸುಹಾಸ್ ಶೆಟ್ಟಿಯ ಹತ್ಯೆಯಲ್ಲಿ 25ಕ್ಕಿಂತ ಹೆಚ್ಚು ಜನ ಇದ್ದಾರೆ ಅಂತ ಒಂದು ಅಧಿಕೃತ ಮಾಹಿತಿಗಳು, ಅಧಿಕೃತವಾಗಿ ಇವತ್ತು CC ಕ್ಯಾಮೆರಾ ರೆಕಾರ್ಡಿಂಗ್ಗಳು ನಮ್ಮ ಕಣ್ಣ ಮುಂದೆ ಇದೆ. ಅಲ್ಲಿ ಅಕ್ರಮವಾಗಿ ಆರೋಪಿಗಳಿಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥ ಬುರ್ಕಾಧಾರಿಗಳಿದ್ದಾರೆ ಅಂತ ಹೇಳೋದು ಇವತ್ತು ಸಾಬೀತಾಗಿದೆ, ನೋಡ್ತಾ ಇದೀವಿ. ಅವ್ರಿಗೆ ಯಾಕೆ ರಕ್ಷಣೆ ಕೊಡ್ತಾ ಇದ್ದೀರಿ? ಅವ್ರನ್ನ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ಅದಕ್ಕೆ ಯಾರ ಒತ್ತಡ ಇದೆ ನಿಮ್ಗೆ? ನಿಮ್ಗೆ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ?
ಅಕ್ರಮವಾಗಿ ಕಸಾಯಿಖಾನೆಗಳನ್ನು ತಡೆಯುವಂತ ಕೆಲಸ ನಿಮ್ಗೆ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಆಗುದಿಲ್ಲ ಅಂತ ಹೇಳಿದ್ರೆ ಉತ್ತರವು ಸ್ಪಷ್ಟ. ಓಟ್ ಬೇಕು. ಮುಸಲ್ಮಾನರು ಇವತ್ತು ಮೊನ್ನೆ ಮಂಗಳೂರಿನಲ್ಲಿ ಕೂತ್ಕೊಂಡು ಹೇಳ್ತಾರೆ, ನಾವೆಲ್ಲ ಸಾಮೂಹಿಕವಾಗಿ ಪಕ್ಷಕ್ಕೆ ರಾಜೀನಾಮೆ ಕೊಡ್ತೇವೆ ಅಂತ ಗೊತ್ತಲ್ಲ. ಅದಕ್ಕೆ ಹೆದರಿರ್ತಕ್ಕಂತ ಕಾಂಗ್ರೆಸ್ ಇವತ್ತು ಹೇಳಿದ್ರು ಪೊಲೀಸ್, ನೀವೇನ್ ಬೇಕಾದ್ರೂ ಮಾಡಿ, ಅವರನ್ನ ಮೆಚ್ಚಿದೆ, ಅವರನ್ನ ಸುಮ್ಮನೆ ಕುತ್ಕೊಳ್ತೀವಿ ಅಂತ ಹೇಳಿದ್ರು. ಇದರ ಪರಿಣಾಮ ಇವತ್ತು ಬಂದಿರತಕ್ಕಂತ ಅಧಿಕಾರಿಗಳು ನಮ್ಮ ಕಾರ್ಯಕರ್ತರ ಮನೆಗಳಿಗೆ ಇವತ್ತು ಪೊಲೀಸರನ್ನು ಕಳಿಸಿ, ನಮ್ದೇನು ಅಡ್ಡಿ ಇಲ್ಲ, ನಿಮ್ಮ ವ್ಯಾಪ್ತಿಯಲ್ಲಿ ಎಲ್ಲಿ ಬೇಕಾದ್ರೂ ಪೊಲೀಸರು ಹೋಗಿ ಬಂದಿದೆ, ನಮ್ದೇನು ಅಡ್ಡಿ ಇಲ್ಲ. ಸಂವಿಧಾನವನ್ನು ಒಪ್ಪುವವರು, ಸಂವಿಧಾನಕ್ಕೆ ಗೌರವ ಕೊಡುವಂತಹ ವ್ಯಕ್ತಿಗಳು, ಸಂಘಟನೆಗಳು ನಮ್ದು. ಅದೇ ನೀವು ರಾತ್ರಿ ಹೊತ್ತಿನಲ್ಲಿ ಒಬ್ಬ UG ರಾಧಾ ಅಂತ ಹೇಳುವಂತ ಶಾಲೆಯ ಮುಖ್ಯಸ್ಥರು, ಅವರು ಹಿಂದೆ ರಾಷ್ಟ್ರೀಯ ಸ್ವಯಂ ಸಂಘದ ಜವಾಬ್ದಾರಿ, ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೇಲಿ ಯಾವ ಹೊತ್ತಿಗೆ ಹೋಗ್ತಾರೆ? ಸುಮಾರು 1-1.5 ಗಂಟೆ ರಾತ್ರಿ ಅವ್ರನ್ನೇ ಬಿಡ್ತಾರೆ. ಅವ್ರ ಫೋಟೋ GPS ತಗೊಂಡು ಬರ್ತಾರೆ. ನಮ್ಮ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಉಪಾಧ್ಯಕ್ಷರು ಕೋಪ ಅಂತಾರೆ, ಸುಮಾರು 80-82 ವರ್ಷ ಆಗಿದೆ. ಅವ್ರ ಮನೆಗೆ ಹೋಗ್ತಾರೆ ಪಾಪ. ಅವ್ರು ರಾತ್ರಿ ಬೀಸಿ ಅವ್ರ ಫೋಟೋ ತಗೊಂಡು ಬರ್ತಾರೆ. ನಮ್ಮ ಕನ್ನಡಕ ಪ್ರಭಾಕರ ಭಟ್ರ ಮೇಲೆ ಭಾಷಣ ಮಾಡಿದ್ರು ಅಂತ, ಯಾವ ಭಾಷಣ? ನುಡಿನಮನದಲ್ಲಿ ಮಾಡಿರ್ತಕ್ಕಂಥ ಭಾಷಣ, ಸುಹಾಸ್ ಶೆಟ್ಟಿಯ ನುಡಿನಮನ ನಡೆದಿರ್ತಕ್ಕಂಥ ವರ್ಗದ ಹಾಲ್ನಲ್ಲಿ ಮಾಡಿರ್ತಕ್ಕಂಥ ಭಾಷಣದ ಮೇಲೆ ಕೇಸ್ ಹಾಕ್ತಾರೆ. ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮಾಡ್ತಾರೆ. ನಾಚಿಕೆ ಆಗ್ತದೆ. ಈ ರೀತಿಯ ಕೆಲಸವನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಪರಿಣಾಮ ಇವತ್ತು ಕಡಬದಲ್ಲಿ ಸುಮಾರು 7-8 ಕಾರ್ಯಕರ್ತರ ಮನೆಗಳಿಗೆ ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ನಮ್ಮವರು ನೋಡಿ, ನೀವು ಬರುದಿದ್ರೆ ಹಗಲು ಹೊತ್ತಿನಲ್ಲಿ ನಮ್ಮ ಮನೆಗೆ ಬನ್ನಿ, ನಮ್ದೇನು ಅಡ್ಡಿ ಇಲ್ಲ, ನಾವೇನು ಮಾಡ್ತೇವೆ ನೋಡಿ, ನಾವು ಫೋಟೋ ತಕೊಂಡು ಹೋಗಿ, ನಮ್ದೇನೋ ಅಡ್ಡಿ ಇಲ್ಲ ಅಂತ ಹೇಳುವಂತ ವಿಷಯವನ್ನ ಹೇಳುವಂತ ಕೆಲಸವನ್ನ ಬಂದು ಠಾಣೆಗೆ ಮಾಡಿದ್ರೆ ಅದೇ ಕಾರ್ಯಕರ್ತರ ಮೇಲೆನೆ ಕೇಸು, ಅದೇ ಕಾರ್ಯಕರ್ತರ ಮೇಲೆನೆ ಕೇಸು ಮಾಡ್ತಾ ಇದ್ದೀರಾ. ನಿನ್ನೆ ಮೊನ್ನೆಗಳಲ್ಲಿ ಕಡಬದಲ್ಲ ಒಂದು ಘಟನೆಗಳನ್ನು ಬಹಳ ಆಶ್ಚರ್ಯ ಆಗುತ್ತೆ. ಏನು ಘಟನೆ ಆಗುತ್ತೆ? ಯಾವುದೇ ಕೇಸಲ್ಲಿ ಇಲ್ಲದೆ ಇರ್ತಕ್ಕಂಥ ಒಬ್ಬ ಕಾರ್ಯಕರ್ತ, ಒಬ್ಬ ಬಜರಂಗ ದಳದ ಸಂಯೋಜಕರು, ಯಾವುದೋ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಕಾರ್ಯಕರ್ತರ ಮನೆಗೆ ಹೋಗ್ತಾರೆ. ಎಷ್ಟೊತ್ತಿಗೆ? 2:30 ಗಂಟೆಗೆ ಹೋಗ್ತಾರೆ. 2:30 ಗಂಟೆಗೆ ಪುನೀತ್ನ ಮನೆಗೆ ಹೋಗ್ತಾರೆ. ಅರೆ, ನಿನ್ನನ್ನು ರೌಡಿ ಶೀಟರ್ ಆಗಿ ಸೇರಿಸ್ತೀನಿ ಅಂತ ಹೇಳ್ತಾರೆ. ನಾನು ಮಾನ್ಯ ಅಕ್ಷಯ್ ಕುಮಾರ್ ಅವರಿಗೆ ಸವಾಲು ಹಾಕ್ತಾ ಇದ್ದೀನಿ, ಚಾಲೆಂಜ್ ಮಾಡ್ತಾ ಇದ್ದೀನಿ. ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ನೀವೇ ಅವನನ್ನು ರೌಡಿ ಶೀಟರ್ ಮಾಡುದಿದ್ರೆ, ನೀವು ಸಂವಿಧಾನದ ರಕ್ಷಣೆ ಮಾಡ್ತಾ ಇದ್ದೀರಾ ಅಲ್ಲ? ಯಾವುದೋ ದುಡ್ಡಿಗೋಸ್ಕರ, ಯಾವುದೋ ಒತ್ತಡಕ್ಕೋಸ್ಕರ, ಯಾವುದೋ ಪ್ರಮೋಷನ್ಗೆ ಆಸೆಗೋಸ್ಕರ ನೀವು ಯಾವ ಕೆಲಸವನ್ನ ಮಾಡ್ತಾ ಇದ್ದೀರಿ? ನಿಜವಾಗಿ ನಿಮ್ಮ ಕರ್ತವ್ಯವನ್ನ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಹೇಳುವಂತ ಪ್ರಶ್ನೆಯನ್ನ ನಿಮ್ಮ ಎದುರು ಹಾಕ್ತಾ ಇದ್ದೇನೆ ಬಂಧುಗಳೇ. ನಮ್ಮ ಜಯಂತ್ ಹೇಳ್ತಕ್ಕಂಥದ್ದು ಇವ್ರು ಮಾಡ್ಬೇಕಾಗಿರ್ತಕ್ಕಂಥ, ಯಾರು ರೌಡಿಗಳಿದಾರ, ಯಾರು ಕಳ್ಳರಿದಾರ, ಯಾರು ಪೊಲೀಸ್ ಇದರಲ್ಲಿ ಫೋಟೋ ಹಾಕಿರ್ತಾರಲ್ಲ, ಇವರು ಕ್ರಿಮಿನಲ್ಗಳಂತಿದಾರ, ಅವ್ರ ಮನೆಗೆ ಹೋಗ್ಬೇಕಿತ್ತು. ಅವ್ರು ಏನ್ ಮಾಡ್ತಾರೆ ನೋಡ್ಬೇಕಿತ್ತು. ಅದು ಬಿಟ್ಟು ನಮ್ಮ ಕಾರ್ಯಕರ್ತರ ಮನೆಗೆ ಹೋಗಿ ನೀನು ರೌಡಿ ಶೆಟ್ಟರ್ ಹಾಕ್ತೀನಿ, ನಿಮ್ಗೆ ಮತ್ತೊಂದು ಮಾಡ್ತೀನಿ, ರಾತ್ರಿ ಹೊತ್ತಿನಲ್ಲಿ ಹೋಗಿ ಅವರು ವೆಹಿಕಲ್ ಚೆಕ್ ಮಾಡ್ತಾರೆ. ಇವ್ರಿಗೆ ರಸ್ತೆಯಲ್ಲಿ ಯಾವ್ದು ದನ ಕೊಂಡೋದ್ರೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಬೆಂಗಳೂರಿನಲ್ಲಿ ನೋಡಿದ್ರೆ ಕುರ್ಬಾನಿಯ ಹೆಸರಿನಲ್ಲಿ ಇವತ್ತು 30ಕ್ಕಿಂತ ಹೆಚ್ಚು ಗೋವುಗಳನ್ನು ತಂದು ಕಟ್ಟಿ ಹಾಕಿದ್ದಾರೆ. ಅದನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದೋ ಇವತ್ತು ಭಯೋತ್ಪಾದನೆ ಕೆಲಸವನ್ನ ಮಾಡೋದನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ದೇಶದ ರಕ್ಷಣೆ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್ಕಾರ ಯೋಚನೆ ಮಾಡೋದಿಲ್ಲ. ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಿ ಎಷ್ಟು ದಿವಸ ನೀವು ಕೆಲಸ ಮಾಡ್ಬೋದು, ಅಧಿಕಾರ ನಡೆಸಬಹುದು? ಯೋಚನೆ ಮಾಡಿ ನೋಡಿ. ನಮ್ಮ ಸಂಘಟನೆ ಆರಂಭದಲ್ಲಿ ಹೇಳಿದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇವತ್ತು 100 ವರ್ಷ ತುಂಬುತ್ತಾ ಇದೆ. ಒಬ್ಬ ನರೇಂದ್ರ ಮೋದಿಯನ್ನ, ಒಬ್ಬ ರಾಷ್ಟ್ರಕ್ಕೋಸ್ಕರ ಸಮರ್ಪಿತವಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಹ 100 ಪ್ರಕಲ್ಪಗಳ ಮುಖಾಂತರ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ, ಈ ರೀತಿಯ ABVP 100 ಪ್ರಕಲ್ಪಗಳ ಮುಖಾಂತರ ಕೋಟ್ಯಂತರ ರಾಷ್ಟ್ರ ಭಕ್ತರನ್ನು ಕೊಟ್ಟಿರ್ತಕ್ಕಂಥ ಸಂಘಟನೆ. ನಮ್ಮನ್ನ ಯಾವುದೇ ಒಬ್ಬ ಕಾರ್ಯಕರ್ತ ರಾಷ್ಟ್ರದ್ರೋಹದ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಮಣ್ಣಿನ ವಿರುದ್ಧ ಯೋಚನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅರೆ, ಇವತ್ತು ಭಯೋತ್ಪಾದನೆ ತನ್ನ ಜವಾಬ್ದಾರಿಯಿಂದ ತಲೆಯಲ್ಲಿ ಹೊತ್ತುಕೊಂಡು ಬಂದಿರತಕ್ಕಂಥ ಒಂದಷ್ಟು ಸಂಘಟನೆಗಳು ದೇಶ ವಿರೋಧಿ ಕೆಲಸ, ಭಯೋತ್ಪಾದನೆಯ ಕೆಲಸವನ್ನ ಮಾಡ್ತಾ ಇದ್ರೆ ಅವರಿಗೆ ಬೆಂಬಲವನ್ನು ಕೊಡುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ನಾನು ಆಗ್ಲೇ ಹೇಳಿದೆ, ಏನು ಹುಬ್ಳಿ ಘಟನೆ
ಬೆಂಗಳೂರಿನ ಕೆಜೆಹಳ್ಳಿ ಡಿಜೆಹಳ್ಳಿ ಘಟನೆ, ಒಬ್ಬ ಅಖಂಡ ಶ್ರೀನಿವಾಸ ಅಂತ ಕಾಂಗ್ರೆಸ್ ಶಾಸಕ ದಲಿತರು ಅವ್ರ ಮನೆಗೆ ಬೆಂಕಿ ಕೊಡ್ಲಿಕ್ಕೆ ಹಿಂಜರಿಲಿಲ್ಲ. ಅವ್ರು ಕಾಂಗ್ರೆಸ್ ಅಂತ ಯೋಚನೆ ಮಾಡ್ಲಿಲ್ಲ, ಅವ್ರು ಯಾವ ಜಾತಿ ಅಂತ ಯೋಚನೆ ಮಾಡ್ಲಿಲ್ಲ. ಯಾರು ಕೆಲವರು ಯೋಚನೆ ಮಾಡ್ತಾ ಇದ್ರಲ್ಲ, SDP ನಾವು ಒಂದಷ್ಟು ಹೇಳ್ಕೊಳ್ತಾ ಇದ್ದಾರೆ, ನಮ್ಮವರು ಒಂದಷ್ಟು ಜನ ಇದ್ದಾರೆ. ಅವರು ಇವತ್ತು ಯೋಚನೆ ಮಾಡಬೇಕು. ಇವತ್ತು ಅಂತಹ ದುಷ್ಟ ಸಂಘಟನೆಗಳು ಮತೀಯವಾದವನ್ನ ತೀವ್ರವಾಗಿ ಮಾಡ್ತಾ ಇರ್ತಕ್ಕಂಥ ಸಂಘಟನೆಗಳು ಈ ದೇಶದಲ್ಲಿ. ಅದು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯ ತನಕ ಏನು 2047ರಲ್ಲಿ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ನಾನು ಹೇಳಿದ್ದಲ್ಲ, ಬಿಹಾರದಲ್ಲಿ ಸಿಕ್ಕಿರ್ತಕ್ಕಂಥ ಭಯೋತ್ಪಾದಕ ಹೇಳಿದ್ದು. ಆ ಯೋಚನೆಯನ್ನು ಇಟ್ಟುಕೊಂಡು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಘಟನೆಗಳು ಇವತ್ತು ರಾಷ್ಟ್ರದ್ರೋಹದ ಕೆಲಸವನ್ನೇ ಮಾಡ್ತಾ ಇದ್ರೆ, ಅವರಿಗೆ ಬೆಂಬಲವನ್ನು ಕೊಡುವಂತ ಕೆಲಸವನ್ನು ಸರ್ಕಾರ ಇಲಾಖೆಗಳು ಮಾಡ್ತಾ ಇದ್ರೆ, ನಾನು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಪೊಲೀಸರಲ್ಲಿ ಒಳ್ಳೆಯವರು ಇದ್ದಾರೆ. ಒಳ್ಳೆಯವರಾದ್ರೂ ಯೋಚನೆ ಮಾಡಬೇಕು. ನೀವು ಎಲ್ಲರೂ ಕೆಟ್ಟವರಾಗ್ತೀರಾ. ಮತ್ತೆ ಸರ್ಕಾರಗಳು ಇವತ್ತು ಬರುವುದು ನಾಳೆ ಬರುವುದು ನಮ್ಗೇನು ಅಡ್ಡಿ ಇಲ್ಲ. ನಾವು ಏಟು ತಿಂದು ಲಾಠಿ ತಿಂದು ಅನೇಕ ಕೇಸುಗಳನ್ನ ಮೈ ಮೇಲೆ ಹೊತ್ಕೊಂಡೆ ಸಮಾಜದ ಕೆಲಸವನ್ನ ಮಾಡ್ತೀವಿ. ನಮ್ಮ ಸಂಘಟನೆಯ ಕಾರ್ಯಕರ್ತರು ದರೋಡೆ ಕೆಲಸವನ್ನ ಮಾಡಲಿಲ್ಲ, ಅತ್ಯಾಚಾರದ ಕೆಲಸವನ್ನ ಮಾಡಲಿಲ್ಲ, ಯಾವುದೋ ಬೇರೆ ಕಳ್ಳತನದ ಕೆಲಸವನ್ನ ಮಾಡಲಿಲ್ಲ. ರಾಷ್ಟ್ರಕ್ಕೋಸ್ಕರ, ಧರ್ಮದ ರಕ್ಷಣೆಗೋಸ್ಕರ, ಧರ್ಮದ ಉಳಿವಿಗೋಸ್ಕರ ಹೋರಾಟವನ್ನ ಮಾಡಿ ಮೈ ಮೇಲೆ ಕೇಸುಗಳನ್ನ ಹಾಕೊಂಡಿರ್ತಕ್ಕಂಥ ಕಾರ್ಯಕರ್ತರು. ಅಂತಹ ಕಾರ್ಯಕರ್ತರ ಮೇಲೆ ಇವತ್ತು ಗಡೀಪಾರಿನ ರೀತಿಯನ್ನ ಯೋಚನೆ ಮಾಡ್ತಾ ಇದ್ದಾರೆ. ಸುಮಾರು 14, 15, 21 ಜನ ದಕ್ಷಿಣ ಕನ್ನಡದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಗಡೀಪಾರು ಮಾಡುವಂತ ಕೆಲಸವನ್ನ ಮಾಡಿದ್ರು. ಗಡೀಪಾರು ಮಾಡುವಂತ ನೋಟಿಸ್ ಅನ್ನ ಮಾಡಿದ್ರು. ಯಾವ ಉದ್ದೇಶವನ್ನು ನಾನು ಆಗ್ಲೇ ಯಾವ್ದು ರೌಡಿಗಳು, ಯಾವ್ದು ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ನೀವು ಮಾಡಿ ನಮ್ದೇನು ಅಡ್ಡಿ ಇಲ್ಲ. ಆದ್ರೆ ಸಮಾಜದ ಕೆಲಸವನ್ನ ಮಾಡ್ತಾ ಇದ್ದಾನೆ, ವಿಶ್ವ ಹಿಂದೂ ಪರಿಷತ್ನ ಕೆಲಸ ಮಾಡ್ತಾ ಇದ್ದಾನೆ, ಬಜರಂಗ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಿಮ್ಮೇಲೆ ರೌಡಿ ಶೀಟರ್ ಮಾಡ್ತೀವಿ, ನಿಮ್ಮೇಲೆ ಅದು ಮಾಡ್ತೀನಿ ಅಂತ ಹೇಳಿ ಇಲ್ಲಿಯ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ನೇರ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಸಾಂಕೇತಿಕವಾಗಿರ್ತಕ್ಕಂಥ ಎಚ್ಚರಿಕೆ ಕೆಲಸವನ್ನು ಇವತ್ತು ಕೊಡ್ತಾ ಇದ್ದೇವೆ. ಮೊನ್ನೆ ಅವ್ರಿಗೆ ದೂರು ಕೊಡುವಂತ, ಹೀಗೆ ನೀವು ಈ ರೀತಿ ಮಾಡಬಾರ್ದು ಅಂತ ಹೇಳುವಂತ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಿದ್ರು. ಅದ್ರ ಮೇಲೆ ಕೇಸ್ ಹಾಕಿದ್ರು, ನಂದೇನು ಅಡ್ಡಿ ಇಲ್ಲ. ಇವತ್ತು ನೀವು ಕೇಸ್ ಹಾಕಿ ನಂದೇನು ಅಡ್ಡಿ ಇಲ್ಲ. ಆದ್ರೆ ನೆನಪಿಟ್ಟುಕೊಳ್ಳಿ, ಇವತ್ತಿನ ದಿನದಿಂದ ನೀವು ಈ ರೀತಿಯ ಕೆಲಸವನ್ನ ಮಾಡಿದ್ರೆ ಸಹಸ್ರ ಸಂಖ್ಯೆಯಲ್ಲಿ ತಾಯಂದಿರನ್ನ ಸೇರಿಸಿ ನಿಮ್ಮ ಇಲಾಖೆಯ ವಿರುದ್ಧ, ಸರ್ಕಾರದ ವಿರುದ್ಧ ಅಹೋರಾತ್ರಿ ಹೋರಾಟವನ್ನ ಮಾಡಬೇಕಾಗಿರ್ತಕ್ಕಂಥ ದಿನಗಳಿಗೆ ನಾವು ತಯಾರಾಗಿದ್ದೇವೆ. ನೀವು ನಮಗೂ ಗೊತ್ತಿದೆ. 42 ವರ್ಷಗಳ ಕಾಲ ಕಡಿನೀರಿನ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ತಯಾರಾಗಿರ್ತಕ್ಕಂಥ ವೀರ ಸಾವರ್ಕರ್ನ ಆ ಆದರ್ಶಗಳನ್ನ ಪಾಲಿಸಿಕೊಂಡು ಬಂದಿರತಕ್ಕಂಥವರು ನಾವು. ಒಂದಷ್ಟು ಪೊಲೀಸರಿಗೆ ಗೊತ್ತಿದೆ ಇಲ್ಲೆಲ್ಲ ಸರಿಯಲ್ಲ ಅಂತ ಗೊತ್ತಿದೆ, ಒಂದಷ್ಟು ಜನ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅರೆ ಯೋಚನೆ ಮಾಡಬೇಕು. ಕೆಟ್ಟ ಕೆಲಸವನ್ನ ಮಾಡಿದ್ರೆ ಯಾರು ಮಾಡಿದ್ರು ತಪ್ಪೆ, ಆ ಕೆಟ್ಟ ಕೆಲಸವನ್ನ ಮಾಡಿದವರಿಗೆ ಸರಿಯಾದ ಪೊಲೀಸರಿಗೆ ಹೇಳಿ ಈ ರೀತಿ ಮಾಡಬೇಡಿ. ಸಮಾಜವನ್ನ ವಿಶ್ವಾಸಕ್ಕೆ, ಯಾವಾಗ ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಆದಾಗ ಮಾಡಬೇಕಾಗಿರ್ತಕ್ಕಂಥದ್ದು ಏನು, ಸಮಾಜವನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಇಲಾಖೆಯ ಸರ್ಕಾರದ ಜವಾಬ್ದಾರಿ. ಸಮಾಜವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ಸಮಾಜವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇವರು ಶಾಂತಿ ಸ್ಥಾಪನೆ ಮಾಡ್ತೀವಿ, ನಾವು ದಬ್ಬಾಳಿಕೆ ಮಾಡ್ತೀವಿ, ನಾವು ಹೇಳುವಂತ ನೀತಿಯನ್ನು ಅನುಸರಿಸ್ತೀವಿ ಅಂತ ಯೋಚನೆ ಮಾಡ್ತೀವಿ. ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಸಮಾಜದ ಮೇಲೆ ಏರಿ ಗಮನ ಮಾಡಿ ಹಿಂದೂ ಸಮಾಜವನ್ನ ಬಗ್ಗು ಬಡ್ದು ನಾವು ಆಳ್ವಿಕೆ ಮಾಡ್ತೀವಿ ಅಂತ ಯೋಚನೆ ಮಾಡಿದ್ರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ರಾಜಕೀಯ ಬಿಡಿ. ಹಿಂದೂ ಧರ್ಮದ ಮೇಲೆ ಈ ರೀತಿ ಆಕ್ರಮಣ, ಹಿಂದೂ ಕಾರ್ಯಕರ್ತರ ಮೇಲೆ ಈ ರೀತಿ ಆಕ್ರಮಣ ಮಾಡಿದ್ರೆ ಇವತ್ತು ನಮ್ಮೆಲ್ಲ ಸಂಘಟನೆಗಳು ನಿಶ್ಚಯ ಮಾಡುತ್ತೆ. ಯಾರೋ ಒಬ್ಬ ಇದರ ಹಿನ್ನೆಲೆ ಒಬ್ಬ ಇದ್ದಾನೆ, ತಮಿಳುನಾಡಲ್ಲಿ ಒಬ್ಬ ಇದ್ದಾನೆ, ನಮ್ಮೂರಿನಲ್ಲಿ ಒಬ್ರು PC ಆಗಿ ಇವತ್ತು ಯಾವಾಗ ಚುನಾವಣೆಗಳು ನಡೀತಾ ಅವತ್ತಿನಿಂದ ಇವತ್ತಿನ ತನಕ ಏನೆಲ್ಲ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿದೆ, ಇವತ್ತು ಹೇಳಿಕೊಡ್ತಾ ಇದ್ದಾರೆ. ಅದನ್ನ ಕೇಳಿಸಿಕೊಂಡು ಇಲ್ಲಿ ಕೆಲಸ ಮಾಡುವಂತ ಇಲಾಖೆ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದೆ. ನನಗೆ ಸ್ಪಷ್ಟ ಗೊತ್ತಿದೆ, ಈ ರೀತಿ ಮಾಡುವಂತ ಕೆಲಸವನ್ನ ನೀವು ಮಾಡಿದ್ರೆ ಹಿಂದೂ ಸಮಾಜ ಸರಿಯಾಗಿರ್ತಕ್ಕಂಥ ಪಾಠವನ್ನು ಕಲಿಸಲಿಕ್ಕೆ ತಯಾರಾಗಿದೆ ಎಚ್ಚರಿಕೆ ಕೊಡ್ತಾ ಇದೆ. ಕೇಸುಗಳು 1000-3000 ಅಥವಾ ನೀವು ಒಬ್ಬ ಸಮಾಜದ ಒಬ್ಬ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಕಾರ್ಯಕರ್ತ, ಒಳ್ಳೆಯ ಯುವಕನನ್ನೇ ರೌಡಿ ಶೀಟರ್ ಆಗಿ ಮಾಡ್ತೀವಿ ಅಂತ ಅಕ್ಷಯ್ ಕುಮಾರ್ ಅಂತವರು ಯೋಚನೆ ಮಾಡಿದ್ರೆ ಆ ಸವಾಲನ್ನು ಸ್ವೀಕಾರ ಮಾಡಲಿಕ್ಕೆ ಹಿಂದೂ ಸಮಾಜ ಸಿದ್ಧ ಇದೆ ಅಂತ ಎಚ್ಚರಿಕೆ ಏನು ಭೂತಾಡಿಕೆ ಹಾಕಿದ್ಕೊಳ್ಳಿ ನಿಮ್ಮ ಮೇಲೆ ಆವೇಶ ಭೂತಾಡಿತು. ನನಗೆ
ಸಮಾಜದ ಇಲಾಖೆಯವರು ಯೋಚನೆ ಮಾಡ್ಬೇಕಲ್ಲ ನೀವು ಒಬ್ಬ ಸಮಾಜದ ಸಂವಿಧಾನದ ರಕ್ಷಣೆ ಕೆಲಸವನ್ನ ಮಾಡ್ತಾ ಇದ್ದೀರಾ. ನಮಗೂ ಗೊತ್ತಿದೆ ಈ ದೇಶದ ಕರ್ತವ್ಯ ಕಾನೂನನ್ನ ರಕ್ಷಣೆ ಮಾಡುವುದು ಗೌರವಿಸುವಂತ ನಮಗೂ ಗೊತ್ತಿದೆ. ಇವತ್ತು ಸರ್ಕಾರದ ಮೇಲಾಧಿಕಾರಿಗಳ ಮೇಲೆ ಯಾರ್ದು ರಾಜಕಾರಣಿಗಳ ಪ್ರಭಾವಕ್ಕೆ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡುವಂತ ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುವಂತ ಕೆಲಸವನ್ನ ಮಾಡಬೇಡಿ. ಇದನ್ನು ಇವತ್ತಿಗೆ ನಿಲ್ಲಿಸಬೇಕು. ಹಡಪದಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕಡೆಗಳಲ್ಲೂ ಇದೇ ಕೆಲಸವನ್ನ ಮಾಡ್ತಾ ಇದೀವಿ, ನಿಶ್ಚಯ ಮಾಡ್ತಾ ಇದೀವಿ. ಹಿಂದೂ ಸಂಘಟನೆ, ಪರಿವಾರ ಸಂಘಟನೆ, ಭಾರತೀಯ ಜನತಾ ಪಾರ್ಟಿಯಿಂದ ಹಿಡಿದು ಪರಿವಾರ ಸಂಘಟನೆಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡುವಂತ ಕೆಲಸಗಳನ್ನ ಯೋಚನೆಗಳನ್ನ ಮಾಡ್ತಾ ಇದೆ. ನಾಳೆ ಏನಾದ್ರೂ ನಮ್ಮ ಸಂಘಟನೆಗಳು ಒಟ್ಟು ಸೇರಿ ಒಂದು ಕಡೆ ನಿಂತು ಇದನ್ನ ವಿರೋಧಿಸುವಂತ ಯೋಚನೆ ನಿಶ್ಚಯ ಮಾಡಿದ್ರೆ ನೀವು ಮತ್ತೆ ನಿತ್ಯ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ದಿನಗಳು ಬರ್ಬೋದು. ಎಚ್ಚರಿಕೆ ನಮ್ಗೆ ಗೊತ್ತಿದೆ, ಈ ದೇಶದ ಶಾಂತಿ, ಈ ದೇಶ ಸಮಾಜದ ಸೌಹಾರ್ದತೆ ನಮಗೂ ಇರಬೇಕು. ನಮ್ಮ ಮನಸ್ಸಿನಲ್ಲಿದೆ, ನೆಮ್ಮದಿಯಿಂದ ಬಾಳ್ಬೇಕಾಗಿರೋದು. ಸರ್ವೇ ಜನ ಸುಖಿನೋ ಭವ ಅಂತ ಹೇಳಿರ್ತಕ್ಕಂಥ ಧರ್ಮ ನಮ್ಮದು. ಆ ಧರ್ಮದಲ್ಲಿ ಬಾಳಿ ಬದುಕಿರೋರು, ಆ ಧರ್ಮವನ್ನೇ ಬೆಳೆಸುವವರು ನಾವು, ಆ ಧರ್ಮವನ್ನ ಕಟ್ಟುವ, ಧರ್ಮದ ರಕ್ಷಣೆ ಮಾಡುವವರು ನಾವು. ಅದಕ್ಕೆ ನೀವು ಅಡ್ಡಿ ಮಾಡ್ತೀರಿ ಅಂತಿದ್ರೆ, ಆ ಗೋಹತ್ಯೆಯನ್ನು ವಿರೋಧಿಸಿದ್ರೆ ನೀವು ವಿರೋಧ ಮಾಡ್ತೀರಿ ಅಂತಿದ್ರೆ, ಸೌಹಾರ್ದತೆಯನ್ನೇ ಧಕ್ಕೆ ತರುವಂತ ಕೆಲಸವನ್ನು ಮಾಡುವಂತ ಯಾರು ಕಪಟಿಗಳಿದ್ದಾರೋ, ಯಾರು ದುಶ್ಚರಿತಾರೋ ಅವ್ರಿಗೆ ಬೆಂಬಲ ಕೊಡ್ತೀರಿ ಅಂತಿದ್ರೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಸಮಾಜವು ಎಚ್ಚೆತ್ತು ಅದರ ವಿರುದ್ಧ ಹೋರಾಟ ಮಾಡುವಂತ ದಿನಗಳು ಬರುತ್ತೆ. ಎಚ್ಚರಿಕೆಯಿಂದಿರಿ. ಪೊಲೀಸ್ ಇಲಾಖೆ ಇವತ್ತಿನಿಂದ ಶಾಂತಿ ಸೌಹಾರ್ದತೆ ನಮ್ಮನ್ನೊಂದು ಕೈ ಜೋಡಿಸ್ತೀವಿ, ನಾವು ಒಂದು ಕೈ ಜೋಡಿಸ್ತೀವಿ. ಯಾವತ್ತು ಶಾಂತಿ ಸೌಹಾರ್ದತೆ ಎರಡೂ ಕೈಯ ಚಪ್ಪಾಳೆ ಆಗುತ್ತೆ, ಒಂದು ಕೈಯ ಚಪ್ಪಾಳೆ ಆಗುತ್ತೆ. ನೀವು ಇಲ್ಲ ನಾವು ಕೈ ಎತ್ತಿಯೇ ನೋಡ್ತೇವೆ ಅಂತಿದ್ರೆ ನಾವು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡಬೇಕಾಗಿತ್ತು ಅಂತ ಎಚ್ಚರಿಕೆಯನ್ನು ಕೊಟ್ಟ ಇಲಾಖೆಗಳು ತಕ್ಷಣ ಏನು ಮೊನ್ನೆ ಸೋಮವಾರ ಕೇಸ್ ದಾಖಲು ಮಾಡಿರ್ಬೇಕು. ಆ ರೀತಿಯ ಕೇಸ್ಗಳನ್ನ ನಮ್ಗೆ ಸೋಮವಾರ ಕೇಸ್ ಸರ್ಕಾರ ಬಿಡಿ, ಕೇಸುಗಳು ನಮ್ಗೆ ಏನೋ ತೊಂದರೆ ಇಲ್ಲ, ನಾವು ಕೇಸುಗಳನ್ನು ತೆಗೆದು ಆಗ ಸುಮ್ಮನೆ ಗಡಿಪಾರು. ಇವತ್ತು ಯಾವುದೇ ಕೇಸುಗಳಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ಗಡಿಪಾರು ನೋಟಿಸ್ಗಳನ್ನು ಮಾಡಿದ್ದಾರೆ, ಯಾವುದೇ ಕೇಸುಗಳಿಲ್ಲದಂತ ವ್ಯಕ್ತಿಗಳ ಮೇಲೆ ಗಡಿಪಾರು ನೋಟಿಸ್ಗಳನ್ನು ಮಾಡಿದ್ದಾರೆ. ಈ ರೀತಿ ಹಾಸ್ಯಾಸ್ಪದ ಕೆಲಸವನ್ನು ಯಾವ ರೀತಿ ಮೊನ್ನೆ ಹುಬ್ಳಿ ಕೇಸನ್ನ ಹೈಕೋರ್ಟ್ ರಿಜೆಕ್ಟ್ ಮಾಡ್ತಾ, ಅದೇ ರೀತಿ ಹಾಸ್ಯಾಸ್ಪದ ಕೆಲಸಗಳನ್ನ ಸರ್ಕಾರ ಇಲಾಖೆಗಳು ಮಾಡಬಾರ್ದು. ಮತ್ತು ಅದನ್ನ ಕಾನೂನಾತ್ಮಕ ಹೋರಾಟವನ್ನು ನಮ್ಮ ಕಡೆಯಿಂದ ನಾವು ಮಾಡ್ಲಿಕ್ಕೆ ನಮ್ಗೆ ಗೊತ್ತಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ನಮ್ಮ ಜೊತೆ ಇದೆ. ಆದ್ರೆ ಸುಮ್ಮನೆ ಅತಿರೇಕಕ್ಕೆ ಹೋಗುವಂತ ಕೆಲಸ, ಅತಿರೇಕಕ್ಕೆ ಹಿಂದೂ ಸಮಾಜದ ತಾಳ್ಮೆ ಒಂದು ಅತಿರೇಕಕ್ಕೆ ಹೋಗುವಂತ ತನಕ ನೀವು ಕಾಯಬೇಡಿ. ಅದಕ್ಕೋಸ್ಕರ ನಿಮ್ಮ ಇಲಾಖೆಯ ಕೆಲಸಗಳೇನಿದೆ, ಹಿಂದೂ ಸಮಾಜಕ್ಕೆ ತೊಂದರೆ ಆಗಿರ್ತಕ್ಕಂಥ ವಿಚಾರಗಳೇನಿದೆ ಅದನ್ನು ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜದ ಕಾರ್ಯಕರ್ತರನ್ನ ಕೆಣಕುವಂತ, ಹಿಂದೂ ಸಮಾಜದ ಕಾರ್ಯಕರ್ತರನ್ನು ಕೆಣಕುವಂತ ಕೆಲಸಗಳನ್ನ ಇಲ್ಲಿ 100 ಜನ ಸೇರಿದ್ರೆ ನಾಳೆ 1000 ಜನ ಸೇರಿ ಇದಕ್ಕೆ ಉತ್ತರವನ್ನ ಕೊಡ್ತೇವೆ. ಆತ್ಮೀಯರಾಗಿರ್ತಕ್ಕಂಥ ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಮುರಳೀಧರ ಹಸಂದರ್ಕರವರೇ, ಶ್ರದ್ಧೆಯ ತಾಯಂದ್ರೆ, ಬಹಳ ನೋವಿನ ಸಂಗತಿಯಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ಸೇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಪೊಲೀಸರ ಮನಸ್ಸಿನಲ್ಲಿರ್ಬೋದು, ಪೊಲೀಸ್ ಸ್ಟೇಷನ್ ಎದುರುಗಡೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವ ರೀತಿಯ ಸ್ಥಿತಿ ಅಂತ ಹೇಳುವಂಥ ಅವರ ಮನಸ್ಸಿಗೆ ಕಾಣ್ಬೋದು. ಯಾಕಾಗಿ ಮಾಡ್ತಿದ್ದೇವೆ ಅಂತ ಹೇಳುತ್ತಾನು ಕೂಡ ನೀವು ಅರ್ಥೈಸಿಕೊಳ್ಳುವಂಥ ಅವಶ್ಯಕತೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿ ಪ್ರಿಯರು ಇಡೀ ರಾಜ್ಯದಲ್ಲಿ ಹೋದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಹೆಸರಿದೆ. ಅದರಲ್ಲಿ ಕೂಡ ಸುಳ್ಯ ವಿಧಾನಸಭಾ ಕ್ಷೇತ್ರದ ಜನರು ಮುಗ್ಧರು, ಬಹಳ ಸಹಬಾಳ್ವೆಯಿಂದ ಒಟ್ಟಿಗೆ ಜೀವನವನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, 3 ವರ್ಷದ ಹಿಂದೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಒಂದು ಅಜ್ಜಾವರದಂತಹ ಒಂದು ಭಾಗದಲ್ಲಿ ಮತಾಂತರಕ್ಕೆ ಸಂಬಂಧಪಟ್ಟಂತ ಒಂದು ಸಂದರ್ಭ ಆಗಿತ್ತು. ಪೊಲೀಸ್ ಇಲಾಖೆಗೆ ಗೊತ್ತಿದೆ. ತಕ್ಷಣ ಕರೆ ಕೊಟ್ಟು ಮರುದಿವಸ SP ಅವರು ಸುಳ್ಯದ ನಮ್ಮ ಚನ್ನಕೇಶವ ದೇವಸ್ಥಾನದ ಬಳಿಯಲ್ಲಿ ಬಂದು ಅವರು ಮಾತಾಡ್ತಾ ಹೇಳಿದರು, ಎಷ್ಟು ಸಂಖ್ಯೆ ನಾಳೆ ಸೇರಬಹುದು ಅಂತ ಕೇಳಿದರು. ಆಗ ನಾವೆಲ್ಲ ನಿಂತು ಹೇಳಿದ್ದೆವು, ಸಂಖ್ಯೆ ಎಷ್ಟು ಬರ್ತದೆ ಅಂತ ಗೊತ್ತಿಲ್ಲ, ಆದರೆ ಜನರಿಗೆ ಆಕ್ರೋಶ ಇದೆ, ಜನರಲ್ಲಿ ಬಹಳ ದೊಡ್ಡ ರೀತಿಯ ನೋವಿನ ವಿಚಾರಗಳಿದೆ. ಆದ ಕಾರಣ ನಮ್ಮಲ್ಲಿ ಸಂಖ್ಯೆ ಗುರಿ ಇಲ್ಲ, ಆದರೆ 1 ರಿಂದ 2,000 ಸಂಖ್ಯೆ ಸೇರುವ ನಿರೀಕ್ಷೆ ಇದೆ ಅಂತ ಮಾತ್ರ ಹೇಳಿದರು. ಹಾಗಾಗಿ ಮರುದಿವಸ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 10,000ಕ್ಕಿಂತ ಮಿಕ್ಕಿ ಸಂಖ್ಯೆಯಲ್ಲಿ ಸೇರಿರುವಂಥದ್ದನ್ನು ಇವತ್ತು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಎಲ್ಲ ಹಿಂದೂಗಳು, ಸೌಮ್ಯವಾದಿಗಳು. ನಮಗೆ ಗೊತ್ತಿದೆ, ಸುಳ್ಯದಂಥ ಭಾಗದಲ್ಲಿ ಒಂದು ಸಂದರ್ಭದಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಅವತ್ತು ಕೊಟ್ಟಿದ್ರು. ಮಠಾಧೀಶರ ಕಾಲಿಗೆ ಕಲ್ಲನ್ನು ಹಾಕುವಂಥ ಸಂದರ್ಭದಲ್ಲಿ ತಕ್ಷಣ ಪ್ರತಿಕ್ರಿಯೆಯನ್ನು ಕೊಟ್ಟು ಕೇಸಿಗೆ ಹೆದರದೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡುವಂಥ ಸಂದರ್ಭ ಅವತ್ತಿತ್ತು. ಅದಾದ ನಂತರ ಯಾವ ರೀತಿಯ ಶಾಂತಿ ಸುವ್ಯವಸ್ಥೆ ಸುಳ್ಯದಲ್ಲಿ ನಡೀತಾ ಇದೆ ಅಂತ ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು. ನಮ್ಮ ಸಹೋದರರು ಬಹಳ ಚೆನ್ನಾಗಿ
ನಮ್ಮ ಕಾರ್ಯಕರ್ತರು ಮಾಡತಕ್ಕಂಥ ವಿಚಾರದ ಬಗ್ಗೆ ಹೇಳಿದರು. ನಮ್ಮ ಕಾರ್ಯಕರ್ತರು ಬೇಕಾಬಿಟ್ಟಿಯಾಗಿ ಏನನ್ನೂ ಮಾಡಲಿಕ್ಕೆ ಹೋಗೋದಿಲ್ಲ. ಏನೋ ಒಂದು ಭಜನಾ ಮಂದಿರ, ಧಾರ್ಮಿಕ ಕೇಂದ್ರದಲ್ಲಿ ಜನರಿಗೆ ಒಳ್ಳೆಯ ರೀತಿಯ ಸದ್ಬುದ್ಧಿಯನ್ನು ಕೊಡ್ತಕ್ಕಂಥ, ಒಳ್ಳೆಯ ರೀತಿಯ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಕಾರ್ಯಕರ್ತರನ್ನ ಒಂದು ಗುರಿಯಾಗಿಟ್ಕೊಂಡು ಇಡೀ ಸಂಘಟನೆಯನ್ನು ದಮನ ಮಾಡಲಿಕ್ಕೆ ಹೋದರೆ ಇದು ಯಾರಿಂದಲೂ ಅಸಾಧ್ಯವಾದಂಥ ಸಂಗತಿ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಹಿಂದೂ ಸಂಘಟನೆ ಇವತ್ತು ಪ್ರಮುಖರ ಮೇಲೆ ಬೇರೆ ಬೇರೆ ರೀತಿಯ ಹೇಳಿಕೆಯನ್ನು ಮಾಡಿ ಕೇಸುಗಳನ್ನು ಮಾಡಬಹುದು. ಆದರೆ ಅದಕ್ಕಿಂತ ಜಾಸ್ತಿ ನಾನು ಮೊನ್ನೆ ಸುಳ್ಳ್ಯದಲ್ಲಿ ಕೂಡ ಹೇಳಿದೆ, ಏನೋ ಒಂದೆರಡು ಕೇಸುಗಳನ್ನು ಹಾಕ್ಬೋದು. ಆದರೆ ನೂರಾರು ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಹೊರಗಡೆ ಇದ್ದಾರೆ. ಯಾವುದನ್ನು ಮಾಡಲಿಕ್ಕೆ ಹೆಸರುದಿಲ್ಲ. ಆದರೆ ನಮಗೆ ಶಾಂತಿ ಬೇಕು ತಲುಪುತ್ತದೆ ನಮ್ಮ ಮನಸ್ಸಲ್ಲಿ ಇದೆ. ಶಾಂತಿಗೆ ಭಂಗ ತರತಕ್ಕಂಥ ಕೆಲಸವನ್ನ ಯಾವಾಗ ಇಲಾಖೆ ಮಾಡ್ತದೋ ಆಗ ಮುಂದೆ ನಡೆಯುವಂಥ ಎಲ್ಲ ಅಹಿತಕರ ಘಟನೆಗಳಿಗೆ ಜವಾಬ್ದಾರಿ ಯಾರು ತರುವುದನ್ನು ನೀವು ಅರ್ಥ ಮಾಡಬೇಕು. ಜವಾಬ್ದಾರಿ ನಾವಲ್ಲ. ಆ ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ಕೊಂಡು ಒಂದು ಆಡಳಿತವನ್ನು ಮಾಡುವಂಥ ಯಾವುದೇ ಒಂದು ವ್ಯವಸ್ಥೆ ಇರ್ಬೋದು, ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು, ರಾಜ್ಯದಲ್ಲಿ ಇಲಾಖೆ ಇರ್ಬೋದು, ಆ ಇಲಾಖೆಗಳು ಯಾವ ರೀತಿಯಲ್ಲಿ ಜನರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಎಷ್ಟು ಘಟನೆಗಳನ್ನು ಜಿಲ್ಲೆಯಲ್ಲಿ ಆಯಿತು, ರಾಜ್ಯದಲ್ಲಿ ಆಯಿತು, ಎಷ್ಟು ಕಗ್ಗಲಗಳಾಯಿತು. ಕಗ್ಗಲ ಆದ ನಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಒಂದು ತಂಡವನ್ನು ರಚನೆ ಮಾಡಿ ಇಡೀ ಒಂದು ಎಲ್ಲ ವರ್ಗದ ಮುಖಂಡರನ್ನು ಕರೆಸಿ ಯಾಕಾಗಿ ಈ ಒಂದು ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಈ ರೀತಿಯ ಘಟನೆಗಳಾಗ್ತಾ ಇದೆ ತಿಳತಕ್ಕಂಥ ಒಂದು ವ್ಯವಸ್ಥೆಯನ್ನ ಯಾಕೆ ಇವರಿಗೆ ಮಾಡಲಿಕ್ಕೆ ಅಸಾಧ್ಯ ಆಯಿತು? ಇಲ್ಲ ಸಲ್ಲದ ಸಣ್ಣ ಸಣ್ಣ ವಿಚಾರಗಳಲ್ಲಿ ಹಿಡ್ಕೊಂಡು ಇಡೀ ತಾಲೂಕು ಗ್ರಾಮಗಳಲ್ಲಿ ಕೆಲವು ಜನರನ್ನು ಪಟ್ಟಿ ಮಾಡಿಕೊಳ್ಳಲಿಕ್ಕೆ, ಇವರೇ ಯಾರು ಪಟ್ಟಿ ಮಾಡಲಿಕ್ಕೆ ಯಾರ ಮೇಲೆ ಕೂಡ ಹೆಸರು, ಯಾರೋ ಒಂದು ಪಾಪ ಒಳ್ಳೆ ಕಾರ್ಯವನ್ನು ಮಾಡತಕ್ಕಂಥ ವ್ಯಕ್ತಿಗಳ ಹೆಸರಂತ ಕೂಡ ಅವರ ಮನೆಗೆ ಹೋದ ತಕ್ಷಣ ಇದು ಮುಗಿದ ಅಂತ ಗ್ರಹಿಸಬೇಡಿ. ನಾನು ಇದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಮುರಳಿಯಣ್ಣ ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ನಿನ್ನೆ ಕತ್ತಲೆ ತನಕ, ರಾತ್ರಿ ತನಕ ಏನು ಮನೆಗೆ ಹೋಗಿ ನೀವು ರಾತ್ರಿ ಅಲ್ಲಿ ಸಹೋದರ ಸಹೋದರಿಯರ ಎದುರು, ಅವರ ಅಮ್ಮಂದರ ಎದುರು ಮಕ್ಕಳನ್ನು ಕರೆದು GPS ಮಾಡುವಂಥ ಕೆಲಸ ಪ್ರಕ್ರಿಯೆ ನಿನ್ನೆಗೆ ಮುಗಿತು. ಇನ್ನು ನಿಮ್ಮ SP ಅಲ್ಲ, DSP ಅಲ್ಲ, ಮತ್ತೊಬ್ಬರಾಗಿದೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಒಳಗಡೆ ಯಾರ ಮನೆಗಳಿಗೆ ಕೊಡುವಂಥ ಹಕ್ಕು, ಹೋಗುವಂಥ ಹಕ್ಕು ನಿಮಗೆ ರೈಟ್ ಇಲ್ಲ, ಹೋಗಲೂಬಾರದು. ಹೋಗಿ ಅಲ್ಲಿ ಅಹಿತಕರ ಘಟನೆಗಳಾದರೆ ನಾವು ಜವಾಬ್ದಾರರಲ್ಲ. ನಿನ್ನೆ ಒಂದು ಭಾಗದಿಂದ ಫೋನ್ ಬಂತು ಕಾರ್ಯಕರ್ತರು, ನಾವು ಇಡಿಸುಡಿಯನ್ನು ಹಿಡಿದು ಅಲ್ಲಿ ಇವರಿಗೆ ಬೇಕಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದ. ಇಡಿಸುಡಿಯನ್ನು ಹಿಡ್ಕೊಂಡು ನಮ್ಮ ಕಾರ್ಯಕರ್ತರ ಮನೆಯ ಭಾಗದಲ್ಲಿ ನಿಲ್ತೇವೆ, ನೂರಾರು ಜನ ಸೇರ್ತೇವೆ. ಅಲ್ಲಿ ಬಂದು ತೊಂದರೆಗಳಾದರೆ ನಾವು ಜವಾಬ್ದಾರರಲ್ಲ. ಆದರೆ ನಾವು ಹೇಳಿದೆವು ಸಂಘಟನೆ ಕಡೆದ, ಯಾರು ಗಡಿಬಿಡಿ ಮಾಡ್ಲಿಕ್ಕೆ ಹೋಗಬೇಡಿ. ಏನೋ ಒಂದು ರೀತಿಯ ಆತುರದ ತೀರ್ಮಾನಗಳನ್ನು ಅವರು ಮಾಡಿರ್ಬೋದು. ಜಿಲ್ಲೆಯಲ್ಲಿ ನಮ್ಮ ಪ್ರಮುಖರಿದ್ದಾರೆ, ಪ್ರಮುಖರು ಕೂತು ಅವರು ಕೂಡ ಒಂದು ಡಿಸಿಷನ್ ಮಾಡ್ತಾರೆ. ಒಟ್ಟು ಹೋಗಿ SP ಜೊತೆ ಎಲ್ಲ ವಿಚಾರಗಳನ್ನ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದಾದ ನಂತರ ಮತ್ತೆ ಹೋಗಿ ಬರೀ ವ್ಯಕ್ತಿಯನ್ನು ಮಾತ್ರ ಅಲ್ಲ, ಅವರ ಮನೆಗೆ ಹೋಗಿ ಮಗನ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನು ಮಾತಾಡುತ್ತದ್ದು, ಅವನ ಮೇಲೆ ಕೇಸ್ ಹಾಕ್ತೇವೆ, ಅವನ ಮೇಲೆ ಬೇರೆ ಬೇರೆ ವಿಚಾರಗಳನ್ನು ಹೇಳಿ ಒಂದು ರೀತಿಯಲ್ಲಿ ಮನೆಯಲ್ಲಿ ಅಶಾಂತಿ ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಮುರಳಿ ಹೇಳಿದ್ರು, ಇಲಾಖೆಯಲ್ಲಿ ಒಳ್ಳೆಯ ವ್ಯಕ್ತಿಗಳಿದ್ದಾರೆ. ಅದೇ ರೀತಿಯಲ್ಲಿ ಒಳ್ಳೆಯದು ಎಷ್ಟಿದೆ ಅದಕ್ಕಿಂತ ಜಾಸ್ತಿ 100ರಲ್ಲಿ 1% ಒಬ್ಬ ವ್ಯಕ್ತಿಯಲ್ಲಿ ಕೆಲಸ ಬೇಡದು ಮಾಡಿದ್ರು ಕೂಡ ಇಡೀ ಇಲಾಖೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು. ಆ ರೀತಿಯಲ್ಲಿ ಕ್ರೈಮಲ್ಲಿ ಕೆಲಸ ಮಾಡತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಅವರು ವಿನಾಕಾರಣವಾಗಿ ಹೋಗಿ ಮನೆಯಲ್ಲಿ 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿಗೆ ಹೋಗಿ ಮಾಡ್ಲಿಕ್ಕೆ ಏನು ಮರ್ಡರ್ ಕೇಸಲ್ಲಿ ಇದ್ದಾರೆ ನಮ್ಮ ಕಾರ್ಯಕರ್ತರು? ಏನಿಲ್ಲ, ಬರೀ ಅವರ ಹೆಸರು ಇರ್ಬೋದು. ಹೆಸರು ಮಾಡ್ಲಿಕ್ಕೆ ದೊಡ್ಡ ವಿಚಾರಗಳಲ್ಲ. ಯಾರ ಹೆಸರನ್ನು ಕೊಡಬಹುದು, ಯಾರ ಹೆಸರ ಮೇಲೆ ಕೂಡ ಯಾರ ಮೇಲೆ FIR ಹಾಕಬಹುದು, ಅದು ಮುಖ್ಯ ಅಲ್ಲ. ಆದ್ರೆ ಯಾವಾಗಲೂ ಒಂದು ಮಾನವೀಯತೆ ದೃಷ್ಟಿಯನ್ನು ಇಟ್ಕೊಳ್ಬೇಕು. ಸಮಾಜದಲ್ಲಿ ಅಶಾಂತಿಯೇ ನಿಮಗೆ ಆಗಬೇಕು ಅಂತ ಸರ್ಕಾರಕ್ಕೆ ಇದ್ರೆ, ಮನಸ್ಸಿದ್ರೆ ಮುಂದೆ ನಡೀತಕ್ಕಂಥ ಎಲ್ಲ ಘಟನೆಗಳಿಗೆ ನೀವೇ ಜವಾಬ್ದಾರಿ ಆಗ್ತೀರಿ, ನಾವು ಜವಾಬ್ದಾರರಲ್ಲ. ಕಾರ್ಯಕರ್ತರು ಇವತ್ತು ಬಿಸಿ ರಕ್ತದ ಕಾರ್ಯಕರ್ತರು ಇವತ್ತು ಬಹಳ ಉತ್ಸಾಹದಲ್ಲಿದ್ದಾರೆ. ಬೆಳಿಗ್ಗೆ ನಂತರ 3 ಸುತ್ತು 4 ಸುತ್ತು ಕಾರ್ಯಕರ್ತರು ಮಾತಾಡಿದ್ದಾರೆ. ಯಾಕೆ ಮಾತಾಡೋದು? ಅವರ ಆಕ್ರೋಶ ಯಾಕಿದ್ರೆ ಮನಸ್ಸಿಗೆ ನೋವಾಗ್ತದೆ. ಏನು ಮಾಡ್ತಾ ಇದ್ದಾರೆ ಅವರು? ನಮ್ಮ ಗ್ರಾಮದಲ್ಲಾಗ್ಲಿ ಊರಲ್ಲಾಗ್ಲಿ ಏನು ಅವರು ಅಶಾಂತಿ ಮಾಡಿದ್ದಾರೆ? ಒಂದು ಮರ್ಡರ್ ಕೇಸ್ ಆದಂತ ಒಬ್ಬ ವ್ಯಕ್ತಿಗಳನ್ನ ನಾವು ರಾಜಾರೋಷವಾಗಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಅವರನ್ನ ನೀವು ಹೋಗಿ ಕರ್ಕೊಂಡು ಬಂದು GPS ಪಟ್ಟ ಮಾಡ್ಲಿಕ್ಕೆ ಅವರೇನು ಮಾಡ್ತಾರೆ ಹೇಳೋದು? ಈ ರೀತಿಯ ವ್ಯವಸ್ಥೆಗಳನ್ನ ಮಾಡುವಂತ ವ್ಯವಸ್ಥೆನ ದಯವಿಟ್ಟು ಪೊಲೀಸ್ ಇಲಾಖೆ ಇವತ್ತು ಇಲ್ಲಿಗೆ ಬಿಡಬೇಕು. ಇವತ್ತು ಪುನರಾವರ್ತನೆ ನೀವೆಲ್ಲರೂ ಮಾಡಿದ್ರೆ ನಾವಾಗಿ ಕರೆ ಕೊಡುವಂಥದ್ದಲ್ಲ. ಮುಂದೆ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ. ಮುಂದೆ ಯಾವ ರೀತಿಯ ವಾತಾವರಣ ನಿರ್ಮಾಣಕ್ಕೂ ನಾವಂತೂ ಸಿದ್ಧ. ನಮ್ಮಂತೂ ಬೇಕಾದ್ರೆ ಕೇಸಿಗೆ ಸಿಲುಕಿಸಿ ಹಾಕಿ ನೀವು ಹಾಕಿ. ಕಾರ್ಯಕರ್ತರನ್ನು ಬಲಿಪಶು ಮಾಡಲಿಕ್ಕೆ ನಾವು ಕೂಡ ಬಿಡುವುದಿಲ್ಲ. ನಾವು ಕೂಡ ಕಾರ್ಯಕರ್ತರಾಗಿ ನಾವು ಇವತ್ತು ಜವಾಬ್ದಾರಿಯಲ್ಲಿ ಒಂದು ರೀತಿಯಲ್ಲಿ ಬೇರೆ ಇರ್ಬೋದು. ಜವಾಬ್ದಾರಿ ಮುಖ್ಯ ಅಲ್ಲ, ಜವಾಬ್ದಾರಿ ಬೇಕಾದ್ರೆ ಬಿಡ್ಲಿಕ್ಕೆ ತಯಾರು, ಆದ್ರೆ ಕಾರ್ಯಕರ್ತರನ್ನು ಬಿಡ್ಲಿಕ್ಕೆ ತಯಾರಿಲ್ಲ. ನಮ್ಮ ಅಣ್ಣ ತಮ್ಮಂದರು, ನಮ್ಮ ಸಹೋದರ ಸಹೋದರಿಯರ ಬಗ್ಗೆ ನಾವು ಕಾಳಜಿಯನ್ನು ಇಟ್ಕೊಂಡು ನಾವು ಬೇಕಾದ್ರೆ ಕೇಸ್ ಹಾಕಲಿಕ್ಕೆ ತಯಾರಾಗಿದ್ದೇವೆ. SP ಅವರಿಗೆ ಕೂಡ ಇಲ್ಲಿಂದ ಇಲಾಖೆಯಲ್ಲಿ ಹೇಳಬೇಕು, ಸುಳ್ಯ ಶಾಂತಿಯ ರೀತಿಯಲ್ಲಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇರತಕ್ಕಂಥ ಒಂದು ಭಾಗ, ಇದನ್ನು ಇಲ್ಲಿಗೆ ಬಿಡಬೇಕು. ಬಿಡದಿದ್ದರೆ ಮುಂದೆ ಆಗತಕ್ಕಂಥ ಎಲ್ಲ ಅನಾಹುತಕ್ಕೆ ರಾಜ್ಯ ಸರ್ಕಾರ ಅಂತೂ ಅನಾಹುತಕ್ಕೆ ಕಾರಣ ಆಗಿದೆ. ಆದರೆ ದಯವಿಟ್ಟು ಇಲಾಖೆ ಕಾರಣ ಆಗುವಂಥ ರೀತಿಯಲ್ಲಿ ಮಾಡಬೇಡಿ. ಪೊಲೀಸ್ ಇಲಾಖೆ ಬಗ್ಗೆ ನಮಗೆ ಕೂಡ ಗೌರವ ಇದೆ. ಮೊನ್ನೆ ನಾವು ತಿರಂಗ ಯಾತ್ರೆ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರು ನಿಶ್ಚಯ ಮಾಡಿದರು.
ಒಂದು 700-1000 ಜನ ಸೇರಿ ತಿರಂಗ ಯಾತ್ರೆ ಮಾಡಬೇಕು ಅಂತ ನಿಶ್ಚಯ ಮಾಡಿದೆವು. ಪರ್ಮಿಷನ್ಗೆ ಹೊಟ್ಟಿದ್ದೆವು. ಇಲ್ಲಿಯ ಚಾಲಾಧಿಕಾರಿಗಳು ವಿನಂತಿ ಮಾಡಿದರು, ದಯವಿಟ್ಟು 30ನೇ ತಾರೀಕಿನ ತನಕ ಇಲ್ಲಿ ನಮಗೆ ಒಂದು ರೀತಿಯ ಮಾಡಲಿಕ್ಕೆ ನಿಮಗೆ ಅವಕಾಶ ಕೊಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ದಯವಿಟ್ಟು ನೀವು ಮುಂದೆ ಹಾಕಿದ್ದೀರಿ. ನಾವಾಗಿ ಒಪ್ಪಿಕೊಂಡೆವು. ನಾವೇನು ಸಮಾಜಘಾತಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲದು. ಒಂದು ತಿರಂಗ ಯಾತ್ರೆ ದೇಶದ ರಕ್ಷಣೆಯನ್ನು ಮಾಡಿರ್ತಕ್ಕಂಥ ಸೈನಿಕರ ಬಗ್ಗೆ, ದೇಶದ ಬಗ್ಗೆ ಒಂದು ಒಳ್ಳೆ ರೀತಿಯಲ್ಲಿ ನಾವೆಲ್ಲರನ್ನು ಸೇರಿಸಿ ಕಾರ್ಯಕ್ರಮ ಮಾಡೋದು. ಆದ್ರೂ ಕೂಡ ಇಲಾಖೆ ಒಂದು ಹೇಳಿರ್ತಕ್ಕಂಥ ವಿಚಾರಕ್ಕೆ ನಾವು ಕೂಡ ಮನ್ನಣೆಯನ್ನು ಕೊಡ್ತೇವೆ. ಸಹಕಾರಗಳು ಆ ರೀತಿ ಬೇಕು. ಅದು ಬಿಟ್ಟುಕೊಂಡು ದಬ್ಬಾಳಿಕೆ ಮಾಡತಕ್ಕಂಥ ಕೆಲಸಗಳನ್ನು ಮಾಡಿದ್ರೆ ಕಾರ್ಯಕರ್ತರ ಪರವಾಗಿ ನಾವು ನಿಲ್ಬೇಕಾಗ್ತದೆ. ಬರೀ ರಸ್ತೆ ಮಾತ್ರ ಅಲ್ಲ, ಮೊನ್ನೆ ನಾವು ನೋಡಿ ಅಲ್ಲಿ ಮಂಗಳೂರಿನಲ್ಲಿ ತಕ್ಷಣ 12 ಗಂಟೆ ರಾತ್ರಿಗೆ ನಮಗೆ ಯಾರು ವಾಟ್ಸಪ್ ಎಲ್ಲರೂ ನೋಡ್ತಾ ಇರ್ತಲ್ಲ, ತಕ್ಷಣ ನಮಗೆ ಸುಹಾಸ್ ಶೆಟ್ಟಿಯ ಬಗ್ಗೆ ಇದಾಯ್ತು, ಬೇಸರ ಆಯ್ತು, ಎಲ್ಲರಿಗೂ ಮಾಡಿದ್ರು. ಅಲ್ಲಿ ಘೋಷಣೆ ಮಾಡಿದ್ರು, ಇಡೀ ಬಂದಿಗೆ ಕರೆ ಕೊಟ್ಟರು. ಎಲ್ಲರೂ ಕೂಡ ಬಂದಿಗೆ ಸಹಕಾರವನ್ನು ಕೊಟ್ಟರು. ಏನು ಎಲ್ಲಿ ಕೂಡ ಅಂಗಡಿ ಮುಂಗಟ್ಟನ್ನು ಹೋಗಿ ಶಟರ್ ಎಳೆದು ಬಂದ್ ಮಾಡಲಿಲ್ಲ. ಎಲ್ಲರೂ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ. ಆದರೆ ಯಾಕೆ ಇವತ್ತು ನಮ್ಮನ್ನು ಮುಸ್ಲಿಂ, ಕ್ರಿಶ್ಚಿಯನ್ ಅಥವಾ ಹಿಂದೂ ಸಮಾಜದ ಬೇರ್ಪಡಿಸಲಿಕ್ಕೆ ಇವತ್ತು ಸರ್ಕಾರ ಹೋಗ್ತಾ ಇದೆ? ಈ ತುಷ್ಟೀಕರಣದ ನೀತಿಯನ್ನು ಕೈ ಬಿಡಬೇಕು. ಬಿಟ್ಟರೆ ಇಲಾಖೆಗೆ ಒಳ್ಳೆಯದು, ಸರ್ಕಾರಕ್ಕೆ ಒಂದು ಒಳ್ಳೆಯದು, ನಮಗೆಲ್ಲರಿಗೂ ಕೂಡ ಒಳ್ಳೆಯದು. ಅದಿಲ್ಲ, ನಿಮಗೆ ಈ ರೀತಿಯಲ್ಲೇ ಮಾಡಬೇಕು ಅನ್ನುವಂಥ ಚಿಂತನೆ ಇದ್ರೆ ಅದಕ್ಕೆ ಜವಾಬ್ದಾರಿ ನಾವಲ್ಲ. ಮುಂದಿನ ದಿನಗಳಲ್ಲಿ ಯಾವುದಕ್ಕೂ ಕೂಡ ನಾವು ಸಿದ್ಧರಾಗಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈಗಿಂದ ದಯವಿಟ್ಟು ಯಾರೇ ಇರಲಿ, ಕ್ರೈಮ್ ಇರಲಿ, ಸಬ್ ಇನ್ಸ್ಪೆಕ್ಟರ್ ಇರಲಿ, ಯಾರು ಕೂಡ ರಾತ್ರಿ ಹೋಗಿ ಅಮಾಯಕರ ಬಗ್ಗೆ ಇದು ಮಾಡಬೇಡಿ. ಅಂತ ಅವಶ್ಯಕತೆ ಇದ್ರೆ 7-8 ಜನರ ಹೆಸರು ನಿಮಗೆ ಏನಾದ್ರು ಅಗತ್ಯ ಇದ್ರೆ ನೀವು ಹೇಳಿ. ಸಂಬಂಧಪಟ್ಟ ನಮ್ಮ ಪ್ರಮುಖರಿದ್ದಾರೆ, ನಾಳೆ ಒಂದು 10 ಗಂಟೆಗೆ ಇದ್ದವ್ರು ಬನ್ನಿ ತಿಳಿದ್ರೆ ನಾವು ಕರ್ಕೊಂಡು ಬರ್ತೇವೆ. ಬರ್ಲಿಕ್ಕೆ ನಮಗೇನಿಲ್ಲ. ಸ್ಟೇಷನ್ ಅಂತ ಹೇಳಿದ್ರೆ ಯಾರ್ದು? ಸ್ಟೇಷನ್ ನಮ್ದು. ನ್ಯಾಯ ಕೇಳೋರು ನಾವು. ನಮಗೆ ಸಮಾಜದಲ್ಲಿ ನಿಯಮಗಳು ಎಲ್ಲ ನಮಗೆ ಗೊತ್ತಿದೆ, ಅದನ್ನೆಲ್ಲವನ್ನು ಕೂಡ ಪಾಲಿಸತಕ್ಕಂಥ ಕಾರ್ಯ. ಅದು ಬಿಟ್ಟು ರಾಜಾರೋಷವಾಗಿ ರಾತ್ರಿ ಬರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತಿಂದ ನೀವು ಮಾಡಿದ್ರೆ ನಾಳೆಯಿಂದ ನಡೀತಕ್ಕಂಥ ಅನಾಹುತಕ್ಕೆ ಇಲಾಖೆ ಮತ್ತು ಸರ್ಕಾರವೇನೇನೋ ಹೊಣೆ ತರತಕ್ಕಂಥ ಒಂದು ಸಂದೇಶವನ್ನು ಕೊಡಿ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಿಲ್ಲ. ಮುಂದೆ ನಾವು ಕಾರ್ಯರೂಪದಲ್ಲಿ ಮಾಡಲಿಕ್ಕೆ ಸಿದ್ಧರಾಗಿದೆ. ಯಾಕೆ ಹೇಳಿದ್ರೆ ಅವ್ರು ಹೇಳಿದ್ರು, ನಾವು ಅವತ್ತಿನ ಸಂದರ್ಭದಲ್ಲಿ ಸಂಘಟನೆಯನ್ನು ಮಟ್ಟ ಹಾಕಲಿಕ್ಕೆ ಇಡೀ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ತಂದು ಪತ್ರಿಕೆಯನ್ನ ಬ್ಯಾನ್ ಮಾಡಿದ್ರು. ಆದ್ರೆ ಕಹಳೆ ಪತ್ರಿಕೆ ಅಂತ ಪತ್ರಿಕೆ ಎಲ್ಲಿ ಪ್ರಿಂಟ್ ಆಗ್ತಿತ್ತು, ಎಲ್ಲಿ ಹೋಗಿ ಅದನ್ನು ಮನೆಗಳಿಗೆ ಕೊಡ್ತಿದ್ದೆ ಅಂತ ಹೇಳುದು ನಮ್ಮ ಸಂಘಟನೆ ಅವತ್ತು ಮಾಡಿತ್ತು. ಇವತ್ತು ನಮಗೆ ಆ ರೀತಿ ಹೆದರಿಕೆ ಇಲ್ಲ. ಇವತ್ತು ಇಡೀ ಸಮಾಜ, ಇವತ್ತು ಹಿಂದೂ ಸಮಾಜ ಇಡೀ ಸಂಘಟನೆ ಆಧಾರದಲ್ಲಿದೆ. ಇವತ್ತು ಹೇಳ್ಬೋದು, ಮೊನ್ನೆ ಸ್ಟೇಟ್ಮೆಂಟ್ ಕೊಡುವ ಕೆಲವರು ಹೇಳ್ತಾ ಇದ್ರು, RSS ಬ್ಯಾನ್ ಮಾಡಬೇಕು, ಬಿಜೆಪಿಯನ್ನು ಬ್ಯಾನ್ ಮಾಡಬೇಕು. ಬೇರೆ ಇವರ ಅಪ್ಪನ ಮನೆ ಆಸ್ತಿ ಇದೆ ಬಿಜೆಪಿ ಸಂಘಟನೆ. ಇಡೀ ದೇಶಕ್ಕೋಸ್ಕರ ತ್ಯಾಗವನ್ನು ಮಾಡಿರ್ತಕ್ಕಂಥ ಸಂಘಟನೆ RSS ಬಗ್ಗೆ ಮಾತಾಡಲಿಕ್ಕೆ ಯಾರಿಗೂ ನೈತಿಕತೆ ಇಲ್ಲ. ನಾನು ಕೂಡ ನೋಡಿದ್ದೇನೆ RSS ಅನ್ನ ಎಷ್ಟು ಜನ ಇಲಾಖೆ ಅಧಿಕಾರಿಗಳು ಬಳಕೆ ಮಾಡ್ತಿದ್ರು ಅಂತ. ಬಿಜೆಪಿಯ ಸರ್ಕಾರ ಇದ್ದಾಗ ಎಲ್ಲ ಇಲಾಖೆಯ ಹೈಕಮಾಂಡ್ ದೊಡ್ಡ ದೊಡ್ಡ ಇಲಾಖೆ ಅಧಿಕಾರಿಗಳು ಇದೇ ಸಂಘಟನೆಯ ಕಾಲು ಬುಡಕ್ಕೆ ಬಂದು ಕಾಲಿಗಡ್ಡ ಬೀಳುವುದನ್ನು ನೋಡಿದ್ರೆ. ಯಾಕೆಂದ್ರೆ ಅವರಿಗೆ ಅವತ್ತು ಅವಶ್ಯಕತೆ. ಇವತ್ತು ಕೂಡ ಅದೇ ಮಾನಸಿಕತೆಯ ಅಧಿಕಾರಿಗಳಿದ್ದಾರೆ, ಆದ್ರೆ ಅವರಿಗೆ ಒತ್ತಡಗಳು ಬೇರೆ ರೀತಿಯಲ್ಲಿ ಬರ್ತಾ ಇದೆ. ನಮಗೆಲ್ಲ ಗೊತ್ತಿದೆ. ಈ ರೀತಿಯ ದುಸ್ಸಾಹಸಕ್ಕೆ ನೀವು ಕೈ ಹಾಕಬೇಡಿ. ದಯವಿಟ್ಟು ನಿಮಗೆ ಹೇಳ್ತಾ ಇದ್ದೇವೆ, ಆಕ್ರೋಶಗಳು ಇವತ್ತು ಇರ್ಬೋದು. ನೀವು ಇದನ್ನು ಕೂಡ ಒಂದು ಯಾವ ರೀತಿಯಲ್ಲಿ ತಗೊಳ್ಬೇಕು ಅಂತ ಹೇಳಿದ್ರೆ, ಒಂದು ಸೌಹಾರ್ದ ರೀತಿಯಲ್ಲಿ ತಗೊಳ್ಳಿ. ಸೌಹಾರ್ದ ರೀತಿಯಲ್ಲಿ ತಗೊಂಡು ಹೋದ್ರೆ ಇಲಾಖೆ ಕೂಡ ನಿದ್ದೆ ಒಳ್ಳೆಯದಲ್ಲಿ ಬರ್ಬೋದು. ಇಲ್ಲರ ನಿದ್ದೆ ಕೆಡಿಸತಕ್ಕಂಥ ವ್ಯವಸ್ಥೆಗಳು ಮುಂದೆ ಆಗ್ತದೆ. ಅದಕ್ಕೆ ನಾವು ಜವಾಬ್ದಾರರನ್ನ ಒಳ್ಳೆ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಚೆನ್ನಾಗಿರ್ಬೇಕು ಅಂತ ನಮ್ಮ ಸಂಘಟನೆಯ ಪ್ರಮುಖರಿಗಿದೆ. ನಾವು ಆ ಪ್ರಮುಖರು ಏನು ಹೇಳ್ತೇವೆ ಅದನ್ನು ಮಾಡಲಿಕ್ಕೆ ಶತಸಿದ್ಧ. ಮತ್ತೆ ಗಡಿಪಾರು ಮಾಡುವಂಥದ್ದು ಅಷ್ಟು ಸುಲಭ ಇಲ್ಲ. ಗಡಿಪಾರು 10-15 ಜನರಲ್ಲಿ ಇಷ್ಟು ಮಾಡಿ ಗಡಿಪಾರು ಮಾಡಿದ್ರೆ ಇಲ್ಲಿ ಉಳಿದವರೇನು ಸುಮ್ಮನೆ ಇರುವ ವ್ಯಕ್ತಿಗಳಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಯಾವ ಪಾರು ಮಾಡಬೇಕು ಅಂತ ಕೂಡ ನಮಗೆ ಗೊತ್ತಿದೆ. ಅಷ್ಟೇ ಅದಕ್ಕೆ ಯಾರು ಕಲಿಸಿಕೊಡೋಕೆ ಅವಶ್ಯಕತೆ ಇಲ್ಲ. ಕಾನೂನನ್ನು ನಾವು ಪಾಲಿಸ್ತೇವೆ, ಕಾನೂನಿಗೆ ಗೌರವ ಕೊಡ್ತೇವೆ. ಆ ಕಾನೂನಿನ ಒಳಗಡೆ ಕೆಲಸವನ್ನು ಮಾಡಬೇಕು. ರಾತ್ರಿ ಹೊತ್ತಲು ಯಾವ ರೀತಿಯ ಕಾನೂನಲ್ಲಿದೆ ಒಬ್ಬ ಮನೆಗೆ ಹೋಗಬೇಕಾದ್ರೆ? ಹಾಗಾದ್ರೆ ನೀವು ಈ ಕಾನೂನಿಲ್ವಾ? ರಾತ್ರಿ ಹೊತ್ತಲ್ಲಿ 12 ಗಂಟೆ 1 ಗಂಟೆಗೆ ಹೋಗಿ ನೀವು ಇಲಾಖೆಯವರು ತಿಳಿಕೊಂಡು ಮಾಡಿದ್ರೆ, ಅದೇ ರೀತಿಯಲ್ಲಿ ಮತ್ತೊಬ್ಬ ಬೇರೆ ಒಂದು ವಸ್ತ್ರವನ್ನು ಹಾಕೊಂಡು ಬಂದು ಇಲಾಖೆ ತಿಳಿಕೊಂಡು ಹೋಗಿ ಅವನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಅವರ ಮನೆಯಲ್ಲಿ ಈ ರೀತಿಯ ಒಂದು ಇಲ್ಲ ಸಲ್ಲದ ವ್ಯವಸ್ಥೆಗಳಿಗೆ ಕೈ ಹಾಕತಕ್ಕಂಥ ಕೆಲಸವನ್ನು ಮಾಡಬೇಡಿ. ಮಾಡಿದರೆ ಮುಂದೆ ಆಗ್ತಕ್ಕಂಥ ಎಲ್ಲ ಪರಿಣಾಮಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಿ. ಇವತ್ತು ಮಾಡಿರ್ತಕ್ಕಂಥ ಏನು ಪ್ರತಿಭಟನೆ ಅಂತ ಯೋಚನೆ ಮಾಡಬೇಡಿ. ಜನರ ಆಕ್ರೋಶದ ನುಡಿ ಇದು. ಜನರ ಪ್ರತಿಯೊಬ್ಬರ ಭಾವನೆಗಳು ಬೇರೆ ಬೇರೆ ರೀತಿ ಇದೆ. ಈ ರೀತಿ ಕೂಡ ಒಂದು ಮಾಡುವಂಥದ್ದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದ್ರೆ ಇದು ಮುಂದೊಂದು ದಿವಸ ಬಹಳ ದೊಡ್ಡ ರೀತಿಯ ಪರಿಣಾಮವಾಗಿ ಇದು ಮುಂದೆ ಆಗ್ಲಿಕ್ಕಿದೆ. ಹಾಗಾಗಿ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರದಿಂದಾಗಿ ಅವರಿಗೆ ಇಡೀ ಸರ್ಕಾರವನ್ನು ನಡೆಸಲಿಕ್ಕೆ ಆಗುದಿಲ್ಲ. ಒಟ್ಟು ಅತಂತ್ರ ನಿರ್ಮಾಣ ಆಗಬೇಕು. ಅತಂತ್ರ ನಿರ್ಮಾಣ ಮಾಡುವ ಮೂಲಕ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಇದನ್ನ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೇವೆ. ನಾವು ಆಕ್ರೋಶ ಬರುವ ರೀತಿಯಲ್ಲಿ ಯಾವುದೇ ಕಾರ್ಯಕರ್ತರಿಗೆ ಕೊಡಲಿಕ್ಕೆ ತಯಾರಿಲ್ಲ. ಮುಂದೆ ನಮಗೆ ಅಗತ್ಯ ಬಿದ್ದರೆ ನಮಗೆ ದೇವರ ದಯದಿಂದ ಪ್ರತಿ ಸ್ಥಾನೀಯ ಮಟ್ಟದಲ್ಲಿ ಯಾವ ರೀತಿ ಸಂಘಟನೆ ಜೋಡಿಸಿ ಯಾವ ರೀತಿ ಮಾಡಬೇಕು ತಿಳ್ಕೊಂಡು ನಮಗೆ ಮತ್ತೊಬ್ಬರಿಂದ ಅನುಮತಿ
ಮಾಡುವಂಥ ಅವಶ್ಯಕತೆ ಇಲ್ಲ. ನಮಗೆ ಮಾಡಲಿಕ್ಕೆ ಗೊತ್ತಿದೆ, ಆ ಹಿಂದೆನೂ ಮಾಡಿದ್ದೇವೆ, ಇವತ್ತು ಮಾಡ್ತೇವೆ, ಮುಂದೆ ಮಾಡಿ ತೋರಿಸ್ತೇವೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಕೂಡ ಬಹಳ ಒಗ್ಗಟ್ಟಿನಿಂದ ಒಳ್ಳೆ ರೀತಿಯಲ್ಲಿ ಇವತ್ತು ಬಂದು ಒಂದು ಮನವಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುವ. ಪೊಲೀಸ್ ಇಲಾಖೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿ ಒಳ್ಳೆ ರೀತಿಯಲ್ಲಿ ಮಾಡಿದರೆ ಎಲ್ಲ ರೀತಿಯಲ್ಲಿ ಸಮಾಜ ಒಳಿತಾಗಲಿಕ್ಕೆ ಸಾಧ್ಯತೆ ಇರತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುದಿಲ್ಲ. ಮುಂದಿನ ದಿನಗಳಲ್ಲಿ ಶಾಂತಿ ಸೌಹಾರ್ದತೆ ನಮ್ಮೆಲ್ಲರ ಮನಸ್ಸಿನ ಒಂದು ದೃಷ್ಟಿ ಆಗಬೇಕು. ಆ ದೃಷ್ಟಿಗೆ ಮತ್ತೆ ನಮಗೆ ಗುತ್ತು ಕೊಡತಕ್ಕಂಥ ಕೆಲಸ ಮಾಡಿದರೆ ನಾವು ಕೂಡ ಯಾವುದಕ್ಕೂ ತಯಾರಾಗತಕ್ಕಂಥ ಕೆಲಸಗಳು ಬರಬಾರ್ದು. ಅದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡಬಾರ್ದು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭ ಹೇಳ್ತಾ ನನ್ನ ಮಾತುಗಳಿಗೆ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತ ಹೇಳಿದ್ರೆ ನಮಪುರ ಮುತ್ತೇರಿನ ಜನಕಲು ಇನಿ ಆಂಟು ಕೊಂಚು ಅಣ್ಣೆ ಅಕ್ಕ ಮೆತ್ತಿ ಅಂತ ಭೇದ ಇದ್ದೇನೆ ಮುತ್ತೇರಿನ ಲೆಕ್ಕ ಇಂದು ಸಮಾಜ ಇವತ್ತು ಎಚ್ಚರಾಗಿ ಪ್ರತಿಭಟನೆ ನಿಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಸೇರಿರುವಂತ ಎಲ್ಲ ನನ್ನ ಸಹೋದರ ಮತ್ತು ಸಹೋದರಿಯರೇ ಮತ್ತು ತಾಯಂದ್ರೆ ಮೊನ್ನೆಯ ದಿನಗಳಿಂದ ಯಾವ ರೀತಿ ಆಗಿದೆ ಅಂತ ಪ್ರತಿ ಮನೆಯ ಹೆಣ್ಮಕ್ಳು ಕೂಡ ಹೆದರಿ ಬದುಕುವಂತ ದಿನ ಆಗಿದೆ. ಮೊನ್ನೆಯ ದಿನದಿಂದ ಪ್ರತಿ ಮನೆಯ ಮಾತೆ ಕೂಡ ಯಾವಾಗ ನನ್ನ ಮನೆಗೆ ನುಗ್ತಾರೆ, ಯಾವ ಕಾರಣವೂ ಇಲ್ಲದೆ ನುಗ್ಗುವಂತ ಈ ಪೊಲೀಸ್ ಇಲಾಖೆಯ ಜನಗಳು ಎಷ್ಟು ಹೊತ್ತಿಗೆ ನನ್ನ ಮನೆಗೆ ನುಗ್ತಾರೆ ಅಂತ ಹೇಳುವಂತ ಭಯಭೀತವಾದ ಒಂದು ವಾತಾವರಣ ಈ ಸಮಾಜದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಅಂತ ಅನ್ನಿಸ್ತಾ ಇದೆ. ಇವತ್ತು ಒಂದು ಮನೆಗೆ ನುಗ್ಗಬೇಕಿದ್ರೆ ರಾತ್ರಿ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಯಾವುದೇ ಮನೆಗೆ ನುಗ್ಗಬೇಕಿದ್ರೆ ಕೂಡ ಒಂದು ಪೂರ್ವ ನಿಯೋಜಿತ ಪ್ಲಾನ್ ಮಾಡಿದಂಥ ಒಂದು ನೋಟಿಸನ್ನು ಕೊಡುವಂಥ ತಿಳುವಳಿಕೆ ಪತ್ರವನ್ನು ಕೊಡುವಂಥ ಅವಶ್ಯಕತೆ ಅದು ಕಾನೂನಲ್ಲಿರುವಂಥದ್ದು. ಇವತ್ತು ನಾವು ಸರ್ಕಾರ ಯಾವ ರೀತಿ ಯೋಚನೆ ಮಾಡ್ತೇವೆ ಅಂತಂದರೆ ನಮಗೆ ಪೊಲೀಸ್ ಸ್ಟೇಷನಿಂದ ನಮಗೆ ರಕ್ಷಣೆ ಸಿಗ್ತದೆ ಅಂತ. ಆದರೆ ಇವತ್ತು ರಕ್ಷಣೆ ಸಿಗ್ತದಾ? ಇವತ್ತು ಎಲ್ಲ ತಾಯಂದ್ರ ಮನೆಯ ಮಕ್ಕಳು ಭಯದಿಂದ ಬದುಕುವಂತ. ಇವತ್ತು ಮೊನ್ನೆ ನಮ್ಮ ಕುಟ್ರುಪಾಡಿಯ ದೇಂದಾಡಿ ಪುನೀತ್ ಅಂತ ಹೇಳುವಂಥ ಹುಡುಗ ಬಹಳ ವರ್ಷದಿಂದ ಅವನ ಕೆಲಸವನ್ನು ಮಾಡಿ ನಮ್ಮೊಟ್ಟಿಗೆ ಒಂದಷ್ಟು ಬಂದು ಭಾಗವಹಿಸುವಂತ ಮಾತ್ರ ಕೆಲಸವನ್ನು ಮಾಡ್ತಾ ಇದ್ದ ಹುಡುಗ ಅವನ ಮನೆಗೆ 2:30 ಗಂಟೆ ರಾತ್ರಿಗೆ ಮನೆಗೆ ಪೊಲೀಸರು ನುಗ್ಗಿ GPS ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಅವರ ಮನೆಯ ಮಾತೆಯ ಮಾನಸಿಕ ಸ್ಥಿತಿ ಹೇಗಿರ್ಬೋದು? ನಾನು ಈ ಎಲ್ಲ ಮಾತೆಯರ ಹತ್ರ ಕೇಳುವಂಥದ್ದು, ಅವರ ಮನಸ್ಸಿನ ನೋವು ನಾವು ಅದನ್ನು ಕಲ್ಪನೆ ಮಾಡಿಕೊಂಡು ಯೋಚನೆ ಮಾಡುವ ಎಷ್ಟು ನೋವಾಗಿರ್ಬೋದು ಆ ತಾಯಂದ್ರಿಗೆ. ಆ ತಾಯಂದ್ರ ಪರಿಸ್ಥಿತಿ ಎಂಥದ್ದು. ಅದೇ ರೀತಿಯಲ್ಲಿ ಜಯಂತ ಅಂತ ಹೇಳುವಂಥ ತರಕಾರಿ ತನ್ನ ಜೀವನೋಪಾಯಕ್ಕಾಗಿ ತರಕಾರಿಯನ್ನು ಮಾರಿಕೊಂಡು ಬದುಕುವಂಥ ಒಬ್ಬ ಹುಡುಗ ಸಂಘಟನೆಯಲ್ಲಿ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ನಾವು ಮಾಡಿರ್ಬೋದು. ಯಾರಾದರೂ ತೊಂದರೆ ಆದಾಗ, ಯಾರಿಗಾದರೂ ಅಪಘಾತ ಆದಾಗ ಅವರಿಗೆ ಸಹಾಯಕ್ಕೆ ಧಾವಿಸಿರ್ಬೋದು. ಯಾವುದೋ ಮಾತೆಗೆ ತೊಂದರೆ ಆದಾಗ ಅವರಿಗೆ ಸಹಾಯಕ್ಕೆ ಧಾವಿಸಿರ್ಬೋದು. ಆದರೆ ಎಲ್ಲಿ ಕೂಡ ಗಾಂಜಾದ ವಹಿವಾಟು ಮಾಡಲಿಲ್ಲ, ಯಾರನ್ನು ಕೊಲೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ, ಯಾವ ಹುಡುಗಿಯ ಅತ್ಯಾಚಾರಕ್ಕೆ ಹೋಗುವಂಥ ಕೆಲಸವನ್ನು ಮಾಡಲಿಲ್ಲ. ಆದರೆ ಆ ಎಲ್ಲರನ್ನು ಬಿಟ್ಟು ಆ ಮನೆಗಳಿಗೆ ನುಗ್ಗುವಂಥ ಸಾಹಸವನ್ನು ನಮ್ಮ ಪೊಲೀಸರು ಮಾಡಲಿಲ್ಲ. ರಾಜ್ಯ ಸರ್ಕಾರ ಸೂಚನೆ ಏನೇ ಇರಲಿ, ನಾನು ನಿನ್ನೆ ಮೊನ್ನೆ ಕಡಬರ ಠಾಣಾಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದೆ, ನೀವೆಲ್ಲಿಯಾದ್ರೂ ಅವ್ರು ನೋಡಿದ್ದೀರಾ, ನೀವೇನು ಕೆಟ್ಟ ಕೆಲಸ ಮಾಡಿದ್ರಿ ಅಂತ ಅವರ ಮನೆಗೆ ಹೋಗ್ತಾ ಇದ್ದೀರಿ, ಯಾವ ಕೆಲಸಕ್ಕೆ ಅವ್ರು ಹೇಳಿದ್ರು ನಾವು ಏನು ತೊಂದರೆ ಮಾಡಲಿಲ್ಲ. ಆ ತೊಂದರೆ ಮಾಡದಿದ್ರು ಅವರ ತಾಯಿ ಏನು ಯೋಚನೆ ಮಾಡಬೇಕು, ಅವರ ತಂದೆ ಏನು ಯೋಚನೆ ಮಾಡ್ಬೋದು. ಅದೇ ಜಯಂತನಂತ ಮನೆಯಲ್ಲಿ ಅವರ ಮನೆಯಲ್ಲಿ ತಾಯಿಯ ಎದುರಿಗೆ ನಿನ್ನ ಮೇಲೆ ರೌಡಿ ಶೀಟರ್ ಮಾಡ್ತೇನೆ, ನಿನಗೆ ನಾನು ಪಾಠ ಕಲಿಸ್ತೇನೆ ಅಂತ ಹೇಳಲಿಕ್ಕೆ ಈ ಅಕ್ಷಯ ಕುಮಾರ್ ಯಾರು ಠಾಣಾಧಿಕಾರಿ, ಅವರಿಗೆ ಯಾವ ಅಧಿಕಾರ ಇದೆ? ಸರ್ಕಾರ ಸಮಾಜಕ್ಕೆ ರಕ್ಷಣೆ ಕೊಡುವ ಅಧಿಕಾರವನ್ನು ಬಿಟ್ಟು ಸಮಾಜದ ಜನರಿಗೆ ಹಿಂಸೆ ಕೊಡುವ ಅಧಿಕಾರ ಅವರಿಗೆ ಯಾರು ಕೊಟ್ಟಿದ್ದಾರೆ? ಸಂವಿಧಾನ ಪ್ರಕಾರ ಯಾವ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ಮಾಡಲಿ. ಅವರ ಶಕ್ತಿಯನ್ನು, ಪೊಲೀಸರ ಆ ಒಂದು ಪ್ರಭಾವವನ್ನು ಆ ಮೂಲಕ ಮಾಡಲಿ. ಸಮಾಜಕ್ಕೆ ರಕ್ಷಣೆ ಕೊಡುವ ಮುಖಾಂತರ ಈ ಅಬಲ ಮಹಿಳೆಯರು ಏನಾದರೂ ಕೇಸ್ ಕೊಟ್ಟಲಿಕ್ಕೆ ಬಂದರೆ ಅವರನ್ನು ಬೈದು ಕಳಿಸುವಂಥದ್ದು. ಅವಳಿಗೆ ಎಷ್ಟು ಪ್ರಾಯ? ಅವಳಿಗೆ 18 ವರ್ಷ. ಹಾಗಾದ್ರೆ ಯಾರೊಟ್ಟಿಗಾದ್ರೂ ಓಡಿರ್ಬಹುದು ಅಂತ ಹೇಳುವಂತ ಕೆಟ್ಟ ಮಾತನ್ನು ಹೇಳಿ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಬಾರದ ರೀತಿಯಲ್ಲಿ ತಡೆಯುವಂತ ಕೆಲಸವನ್ನು ಮಾಡ್ತಾರೆ. ಆದರೆ ಇಂತಹ ಒಂದು ಒಳ್ಳೆಯ ಕೆಲಸ ಮಾಡುವ, ಸಮಾಜದ ಪರವ ಕೆಲಸವನ್ನು ಮಾಡುವಂತಹ ಸಂಘಟನೆಯಲ್ಲಿ ಯಾವುದೋ ಕೆಲವು ದಿನಗಳನ್ನು ಕೆಲಸ ಮಾಡಿದಂತಹ ಹುಡುಗರ ಮನೆಗೆ ನುಗ್ಗಿ ಅವರಿಗೆ ಸಮಯದ ಪ್ರಜ್ಞೆ ಏನಾದರೂ ಬೇಡವಾ? ಅವರಿಗೆ ಸಮಯ ಯಾರಿಗಿಲ್ವಾ? ಆ ಸಮಯ ಅಲ್ಲದ ಹೊತ್ತಿನಲ್ಲಿ ಮನೆಗೆ ನುಗ್ಗಿ ಮಾಡಿದ್ರೆ ಅವರ ತಂಗಿಯಂದ್ರ ಎದುರಿಗೆ ಅವರಿಗೆ ಬೆದರಿಕೆಯನ್ನು ಹುಟ್ಟಿಸಿದ್ರೆ ಅವರ ಮಾನಸಿಕ ಸ್ಥಿತಿ ಏನಾಗಬಹುದು? ಆ ಕಲ್ಪನೆ ಅವರಿಗೆ ಬೇಡವಾ? ನಾನು ಕೇಳ್ತಾ ಇರುವಂಥದ್ದು, ಈ ಸಮಾಜದ ಈ ಒಂದು ನೆಲದ ಮಣ್ಣು ಅದು ಸಂಸ್ಕಾರಯುತವಾದ ಮಣ್ಣು. ನಿಮಗೆ ಕೂಡ ಅಕ್ಕ ತಂಗಿಯರು, ಅಮ್ಮಂದಿರು, ಎಲ್ಲ ಮನೆಯ ಮಕ್ಕಳಿಗೆ ಕೂಡ ಅಮ್ಮಂದಿರು ಮತ್ತೆ ಅಕ್ಕಂದಿರಿದ್ದೀರಿ. ಅವರಿಗೆ ಎಷ್ಟು ನೋವಾಗ್ತದೆ ನಿಮ್ಮ ಮನೆಯಲ್ಲಿ ನಿಮಗೇನಾದರೂ ಹಿಂಸೆ ಆದಾಗ ಅಂತ ಹೇಳುವಂಥ ಸ್ಪಷ್ಟ ಜ್ಞಾನ ನಿಮಗಿರಲಿ ಅಂತ ಹೇಳುವಂಥ ಎಚ್ಚರಿಕೆಯೊಂದಿಗೆ ಇವತ್ತು ನಾವು ಕೇವಲ ಸಾಂಕೇತಿಕವಾಗಿ ಸೇರಿದ್ದೇವಷ್ಟೇ. ಈ ಸಾಂಕೇತಿಕವಾಗಿ ಸೇರಿದ ನಾನು ಕಡಬ ಠಾಣಾಧಿಕಾರಿಗೆ ಒಂದು ಹೇಳಿದ್ದೇನೆ, ಪ್ರತಿ ಮನೆಯ ಹೆಣ್ಣು ಮಕ್ಕಳು ಇಲ್ಲಿ ಬಂದು ನಿಲ್ತಾರೆ. ಕೆಲವು ವರ್ಷಗಳಿಂದ ನಾವು ಪೊಲೀಸ್ ಸ್ಟೇಷನ್ ಆಗುವ ಕೆಲಸಕ್ಕೆ ನಾವು ಕೇವಲ ಫೋನ್ ಮುಖಾಂತರ ಅವರನ್ನು ಕೆಲಸ ಮಾಡಿಸ್ತಾ ಇದ್ದೆವು.
ಇವತ್ತು ಮುಂದಿನ ದಿನಗಳಲ್ಲಿ ನಮಗೆ ಅಗತ್ಯ ಬಿದ್ದರೆ ಎಲ್ಲ ಮಾತೆಯರು ಸೇರಿಕೊಂಡು, ಎಲ್ಲ ಸಹೋದರಿಯರು ಸೇರಿಕೊಂಡು, ಅದು ನಾಡ್ದು ಬರುವಂತ ಕಷ್ಟ ನಮಗೆ ಇವತ್ತೇ ಬರಲಿ ಅಂತ ಹೇಳುವಂತ ಮಾತಿನೊಂದಿಗೆ ಅವರನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಖಂಡಿತ ನಾವು ಕೂತ್ಕೊಳ್ಳಿಸ್ತೇವೆ ಅಂತ ಹೇಳುವಂತ ಎಚ್ಚರದ ಮಾತನ್ನು ಅವರು ಹೇಳಲಿಕ್ಕೆ ಇವತ್ತಿನಿಂದ ರಾತ್ರಿ ಯಾರ ಮನೆಗೆ ಕೂಡ ಆ ಪೊಲೀಸರು ನುಗ್ಗಬಾರ್ದು, ಯಾರ ಮನೆಯಲ್ಲಿ ಕೂಡ GPS ಹಾಕಬಾರ್ದು, ಯಾರ ಮನೆಯಲ್ಲಿ GPS ಮಾಡಿ ಅವರ ಮನಸ್ಸಿಗೆ ಹಿಂಸೆಯನ್ನು ಕೊಡುವಂತ ಕೆಲಸ ಖಂಡಿತ ಪೊಲೀಸ್ ಇಲಾಖೆ ಮಾಡಬಾರ್ದು. ಬಹುಶಃ ನಿಮಗೆ SP ಅವರಿಂದ ಆದೇಶ ಬಂದಿದ್ರೆ ಅವರಿಗೆ ಮನವರಿಕೆ ಮಾಡಿಕೊಡಿ. ಇಲ್ಲಿ ಯಾರು ಅಪರಾಧಿಗಳಿಲ್ಲ, ಯಾರು ಕೊಲೆಗಡುಕರಿಲ್ಲ, ಯಾರು ಗಾಂಜಾ ವ್ಯಾಪಾರಿಗಳಿಲ್ಲ ಹೇಳುವಂತ ಅವರಿಗೆ ನೆನಪನ್ನು ಮಾಡಿ ಆ ನಿಮ್ಮ ಸಮಾಜವನ್ನು ಕೊಡಿ. ಸಮಾಜಕ್ಕೆ ರಕ್ಷಕರಾಗಿ ನೀವು ನಿಲ್ಲುವಂತ ಕೆಲಸವನ್ನು ನೀವು ಮಾಡಿದ್ರೆ ಖಂಡಿತ ನಾವು ನಿಮ್ಮ ಜೊತೆ ಇರ್ತೇವೆ. ಆದ್ರೆ ಸಮಾಜಕ್ಕೆ ಘಾತಕವಾದ ಕೆಲಸವನ್ನು ನೀವು ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಮಾತೆಯರು ಕೂಡ ದುರ್ಗೆಯರಾಗಬೇಕಾದೀತು ಅಂತ ಹೇಳುವಂತ ಎಚ್ಚರಿಕೆ ಸರ್ಕಾರಕ್ಕೆ ಇವತ್ತಿನ ಎಲ್ಲ ಸಹೋದರರ ಹತ್ರ ಸಮಾಜ ಕೇಳಿದಾಗ ನಾವು ಒಂದಿಷ್ಟು ಸಮಯವನ್ನು ಕೊಡುವ ನಮ್ಮ ಸಹೋದರರಿಗಾಗಿ, ನಮ್ಮ ಮಾತೆಯರಿಗಾಗಿ ಅಂತ ಹೇಳ್ತಾ ಅವಕಾಶ ಬಿದ್ದರೆ ತಕ್ಷಣ ನಾವು ಪೊಲೀಸ್ ಸ್ಟೇಷನ್ಗೆ ಬರುವಂತ ಕೆಲಸವನ್ನು ಮಾಡ್ತೇವೆ ಅಂತ ಈ ಮೂಲಕ ಹೇಳ್ತಾ ಪೊಲೀಸರಿಗೆ ಮಗದೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತಿನ ನಂತರ 6 ಗಂಟೆ ಆಗಿದೆ, ಇವತ್ತಿನ ನಂತರ ಯಾರ ಮನೆಗೂ ನೀವು ನುಗ್ಗಬಾರ್ದು. ನುಗ್ಗಿದ್ರೆ ಆಗುವ ಅನಾಹುತಕ್ಕೆ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅವರ ಮುಖಾಂತರ ಕಾರಣ ಅಂತ ಹೇಳುವಂತ ಮಾತನ್ನು ಹೇಳ್ತಾ ನಮ್ಮ ಬಗ್ಗೆ ನಿಮ್ಮ ಗಮನ ಇರಲಿ, ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅಂತ ಹೇಳ್ತಾ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಯೋಚನೆ ಮಾಡಿದ್ದು ಏನು ಅಂತ ಹೇಳಿದ್ರೆ ಈ ಎಲ್ಲ ಕಾರ್ಯಗಳಿಂದ ಮನೆಯ ತಾಯಂದಿರು ತಮ್ಮ ಮಕ್ಕಳನ್ನು ಹೊರಗೆ ಹೋಗಲಿಕ್ಕೆ ಬಿಡುವುದಿಲ್ಲ, ಅವರನ್ನು ಮನೆಯಲ್ಲಿ ನಿಲ್ಲಿಸ್ತಾರೆ, ಕಟ್ಟಿ ಹಾಕ್ತಾರೆ ಅಂತ ಹೇಳುವಂತ ಎಚ್ಚರಿಕೆ ಅವರಲ್ಲಿದೆ. ಅವರಿಗೆ ಅಂದ್ರೆ ಆ ಒಂದು ಜ್ಞಾನೋದಯ ಆಗಿದೆ. ಬಹುಶಃ ಆ ಜ್ಞಾನೋದಯ ಖಂಡಿತ ತಪ್ಪು. ಹಿಂದೂ ಸಮಾಜ ಎಚ್ಚೆತ್ತರೆ ಬಹುಶಃ ನಿಮಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನು ಮತ್ತೊಮ್ಮೆ ಹೇಳ್ತಾ ನಾವು ಶಾಂತವಾಗಿದ್ದೇವೆ, ನಮ್ಮ ಶಾಂತಿಗೆ ಭಂಗ ತರುವ ಕೆಲಸ ಮಾಡಬೇಡಿ ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ನಾವು ಉಚ್ಚರಿಸ್ತಾ ಇದ್ದೇವೆ. ಸಿದ್ದರಾಮಯ್ಯ ಸರ್ಕಾರ ಕೂಡ ಜಾಗೃತೆಯಿಂದ ಇರಬೇಕು, ಪೊಲೀಸ್ ಇಲಾಖೆ ಕೂಡ ಜಾಗೃತೆ ಇರಬೇಕು ಅಂತ ಹೇಳುವಂತ ಮಾತನ್ನು ಹೇಳ್ತಾ ಅಕ್ಷಯ್ ಕುಮಾರ್ ಅಂತ ಹೇಳುವಂತ ಒಬ್ಬ ಠಾಣಾಧಿಕಾರಿ ಒಂದು ಮನೆಗೆ ಹೋಗಿ ನಾನು ರೌಡಿ ಶೀಟರ್ಗೆ ಹಾಕ್ತೇನೆ ಅಥವಾ ನಿಮಗೆ ಪಾಠ ಕಲಿಸ್ತೇನೆ ಅಂತ ಹೇಳಲಿಕ್ಕೆ ಅವರು ಯಾರು ಅಂತ ಹೇಳುವಂತ ವಿವರವನ್ನು ನಮಗೆ ಕೊಡಬೇಕು ಅಂತ ಹೇಳ್ತಾ ಈ ಒಂದು ಸನ್ನಿವೇಶದಲ್ಲಿ ಶಾಂತವಾಗಿ ವರ್ತಿಸಿದ ನನ್ನೆಲ್ಲ ಸಹೋದರರು ಮತ್ತು ಸಹೋದರಿಯರು ಇದು ಖಂಡಿತ ಪ್ರತಿಭಟನೆ ಅಲ್ಲ, ಕೇವಲ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡಲಿಕ್ಕೆ ಇಲ್ಲಿ ಸೇರಿದ್ದೇವೆ ಅಂತ ಹೇಳುವ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಬೋಲೋ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, SP ಅವರ ಆದೇಶದಂತೆ ಪೊಲೀಸ್ ಠಾಣೆಯವರು ಹೇಳುವ ಪ್ರಕಾರ SP ಅವರ ಆದೇಶದಂತೆ ನೀವು ಎಲ್ಲ ಹಿಂದೂ ಕಾರ್ಯಕರ್ತರ ಮನೆಗೆ ಹೋಗ್ತಿದ್ರಿ, ಯಾರು ಮುಸಲ್ಮಾನ ಕಾರ್ಯಕರ್ತರ ಮನೆಗೆ ಹೋಗ್ತಿದ್ರು ನಮಗೆ ಗೊತ್ತಿಲ್ಲ. ಅದು ಯಾಕಂತ ಹೇಳಿದ್ರೆ ನಿಮ್ಮ ರೌಡಿ ಲಿಸ್ಟ್ ನೋಡಿದ್ರೆ ಗೊತ್ತಾಗ್ತದೆ. ಅದರಲ್ಲಿ ಯಾರು ಏನು ಧಮಕಿ ಹಾಕುವಂತ ಬ್ಯಾರಿಗಳ ಹೆಸರೇ ಇಲ್ಲ, ಯಾರು ನಾಯಕರ ಹೆಸರಿಲ್ಲ, ಕಾರ್ಯಕರ್ತರ ಯಾರಿಗೂ ಪರಿಚಯದ ಹೆಸರು ಹಾಕಿ ಕಣ್ಣೊರೆಸುವಂತ ಕೆಲಸವನ್ನು ಇಲಾಖೆ ಮಾಡ್ತಾ ಇದೆ. ಅಕ್ಕ ಹೇಳಿದ್ರು, ಏನಾದರೂ ನೀವು ನಮ್ಮ ಕಾರ್ಯಕರ್ತರ ಮನೆಗೆ ಹೋಗಿ ಮನೆಯಲ್ಲಿ ಕೂರಿಸುವಂತ ಕೆಲಸ ಮಾಡಿದ್ರೆ ಆ ಯುವಕ ಮನೆಯಲ್ಲಿ ಕೂತ್ಕೊಳ್ಬಹುದು, ಮನೆಯ ತಾಯಂದಿರು ಸ್ಟೇಷನ್ಗೆ ಬರುವಂತ ಕೆಲಸವನ್ನು ನೀವು ಮಾಡಿಸ್ತೀರಿ. ಮೊನ್ನೆ SP ಅವರು ಮಾತಾಡಿದಾಗ ಹೇಳಿದ್ರಂತೆ, ಮೊನ್ನೆ ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟರು, ಯಾರೆಲ್ಲ ಸ್ಟೇಷನ್ಗೆ ಬರ್ತೀರಾ ಅವ್ರ ಮೇಲೆಲ್ಲ ಕೇಸ್ ಮಾಡ್ತೇನೆ ಅಂತೇಳಿ. ಹಾಗಾದ್ರೆ ನೀವು ಅಪರಾಧ ಮುಕ್ತ ಜಿಲ್ಲೆಯನ್ನಾಗಿ ಮಾಡ್ತೀರಾ, ಅಪರಾಧಿಗಳು ಜಾಸ್ತಿ ಆಗುವಂತ ಜಿಲ್ಲೆಯನ್ನು ನೀವು ಆಗಿ ಮಾಡ್ತೀರಾ ಅಂತೇಳಿ SP ಅವ್ರದ್ದು ಕೇಳಿಕ್ ಬಯಸ್ತೇನೆ ನಾನು. ನಿಮಗೆ ನಮ್ಮ ಕಾರ್ಯಕರ್ತರು ಏನ್ ಮಾಡಬೇಕು ಅಂತ ಗೊತ್ತಾಗಬೇಕು ಅಂತಾದ್ರೆ ರಾತ್ರಿ 2 ಗಂಟೆಗೆ ನೀವು ಮನೆಗೆ ಬಂದ್ರೆ ಆಗ್ಲಿಕ್ಕಿಲ್ಲ. ನೀವು ನಿಮ್ಮ ಯೂನಿಫಾರ್ಮ್ ಅನ್ನು SP ಅವರು ನಿಮ್ಗೆ ಕೇಳ್ಕೊಳ್ತಿದ್ದೇನೆ, ನಿಮ್ಮ ಯೂನಿಫಾರ್ಮ್ ಅನ್ನು ಕಳಿಸಿ ಬೆಳಿಗ್ಗೆ 6 ಗಂಟೆಗೆ ನಡೆಯುವಂತ ಶಾಖೆಗೆ ಹೋಗಿ ನೀವು, ಅವಾಗ ನಮ್ಮ ಸ್ವಯಂ ಸೇವಕರು ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತದೆ. ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಸಂಜೆ 6ರಿಂದ 7 ಗಂಟೆ ಮಾಡುವಂತ ಸತ್ಸಂಗಕ್ಕೆ ಹೋಗಿ, ಅವಾಗ ನಮ್ಮ ಕಾರ್ಯಕರ್ತರು ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತದೆ ನಿಮಗೆ. ಅವಾಗ ನೀವು ಹೋಗ್ಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ನೀವು ಕ್ರಿಶ್ಚಿಯಾನಿಟಿ ನಂಬುವವರು. ಆ ಕಡೆ ಸತ್ಸಂಗಕ್ಕೆ ನೀವು ಹೋಗಿರ್ಲಿಕ್ಕಿಲ್ಲ, ದೂರದಿಂದ ನೋಡಿ, ನೀವು ದೂರದಿಂದ ನೋಡಿ ವಿಶ್ವ ಪರಿಷತ್ನ ಕಾರ್ಯಕರ್ತರು ಏನ್ ಮಾಡ್ತಾರೆ ಅಂತ ಹೇಳಿ. ನೀವು 2 ಗಂಟೆಗೆ ಅವ್ರ ಮನೆಗೆ ಹೋದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ಲಿಕ್ಕಿಲ್ಲ. ನಿನ್ನೆ ಕೇಳಿದಾಗ ಹೇಳಿದ್ರಂತೆ SP ಅವರು, ಬಕ್ರೀದ್ ತನಕ ಎಲ್ಲ ಮನೆಗೆ ಹೋಗ್ತೇವೆ ಅಂತೇಳಿ. ಬಕ್ರೀದ್ ತನಕ ನಮ್ಮ ಕಾರ್ಯಕರ್ತರ ಮನೆಗೆ ಹೋದ್ರೆ ನಿಮಗೆ ಸಾಧ್ಯ ಆಗ್ಲಿಕ್ಕಿಲ್ಲ. ಗುಹಾಂತಕರ ಮನೆಗೆ ಹೋಗಿ ತಾಕತ್ತಿದ್ರೆ ನಿಮಗೆ ಆ ತಾಕತ್ ನಿಮಗಿಲ್ಲ, ಆ ಮೀಟರ್ ನಿಮಗಿಲ್ಲ. ಆ ಗುಹಾಂತಕರ ಮನೆಗೆ ಹೋದ್ರೆ ಅವರ ಹೆಂಗಸರು ತಲವಾರು ಹಿಡಿತಾರೆ, ಅವರ ಹೆಂಗಸರು ಕಲ್ಲಿಡಿತಾರೆ. ಆ ಕಡೆ ಹೆದರಿ ನೀವು ಹಿಂದೂ ಕಾರ್ಯಕರ್ತರ ಮನೆಗೆ ಬರ್ತಾ ಇದ್ದೀರಿ.
ನಿಮಗೆ ತಾಕತ್ತೇನಾದ್ರೂ ಇದ್ರೆ ಅವರ ಮನೆಗೆ ಹೋಗಿ. ಅಂತ ತಾಕತ್ತಿಲ್ಲದ SP ಅವರು ಯಾವ ಶಾಂತಿಯನ್ನು ಸ್ಥಾಪಿಸಲಿಕ್ಕೆ ಹೊರಟಿದ್ದೀರಿ ನೀವು? ನಮ್ಮ ಕಾರ್ಯಕರ್ತರನ್ನು ನಿಲ್ಲಿಸಿ ಅವರ ಮೇಲೆ ಕೇಸ್ ಹಾಕಿ. ನೀವು ಕೇಸ್ ಹಾಕಿದ ನಂತರ ಕೂಡಲೇ ನಾವು ನಮ್ಮ ಹಿಂದೂ ಸಮಾಜದ ಕಾರ್ಯವನ್ನು ನಿಲ್ಲಿಸ್ತೀರಿ ಅಂತ ಭ್ರಮೆಯಲ್ಲಿದ್ರೆ ಅದನ್ನು ಬಿಟ್ಟು ಬಿಡಿ ನೀವು. ಅಂತ ಯಾವ ಭ್ರಮೆಯು ಯಾವ ಹೆದರಿಕೆಯೂ ನಮಗಿಲ್ಲ. ನಾಳೆ ಕೇಸು 1000ವಾಗಲಿ ನಾವೆಲ್ಲರೂ ಕೂಡ ಸಮಾಜದ ಕಾರ್ಯ ಮಾಡೇ ಮಾಡ್ತೇವೆ ಹೇಳಿದ್ರು ಸುಳ್ಯ ಮಂಡಲದ ಅಧ್ಯಕ್ಷರು. ನೀವೇನಾದ್ರೂ ಮತ್ತೆ ಇಂಥ ಕಾರ್ಯವನ್ನೇ ಮುಂದುವರಿಸ್ತಾ ಹೋದ್ರೆ ಸುಳ್ಯದ ಕಾರ್ಯಕರ್ತರು ಹೇಳಿದ್ರು ಮುಗ್ಧರವರು. ಆದ್ರೆ ಅದೇ ಮುಗ್ಧತೆ ಅವರಿಗೆ ನೀವು ಗೂಡಲ್ಲಿ ಹಾಕಿ ಬೆಕ್ಕನ್ನು ಹೊಡೆದ್ರೆ ಚಿರತೆ ಆಗ್ತದಂತೆ. ಅದೇ ರೀತಿ ಸುಳ್ಯದ ಕಾರ್ಯಕರ್ತರಿಗೆ ನೀವೇನಾದ್ರೂ ರಾತ್ರಿ 10ರಿಂದ 2 ಬೆಳಿಗ್ಗೆ ತನಕ ಟಾರ್ಚರ್ ಕೊಡ್ಲಿಕ್ಕೆ ಹೊರಟ್ರೆ ಅದ್ರ ಚಿರತೆ ಆಗ್ಬಹುದು, ಸಿಂಹ ಆಗ್ಬಹುದು, ಹುಲಿ ಆಗ್ಬಹುದು. ಅವಾಗ ನೀವು ನಿಮ್ಮ ಸ್ಟೇಷನ್ ಅವರೇ ಅದಕ್ಕೆ ಹೊಣೆಗಾರರು. ನಾನು SP ಅವರಿಗೆ ಕೇಳಕ್ ಬಯಸ್ತೇನೆ, ನಿಮ್ಮ ಈ ಕಡಬ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಸಿಬ್ಬಂದಿಯವರನ್ನು ಯಾವ ಧೈರ್ಯದ ಮೇಲೆ ಕಳಿಸ್ತೀರಿ? ನಮ್ಮ ಕಾರ್ಯಕರ್ತರು ಒಂದಷ್ಟು ಜನರಿಗೆ ಹೇಳ್ತಾರೆ ರೌಡಿ ಶೆಟರ್ ಅಂತೇಳಿ. ನಾನು ಕಡಬ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಸಿಬ್ಬಂದಿಯನ್ನು ಹೇಳ್ತೇನೆ, ನೀವು ಅತ್ಯಾಚಾರಿಗಳು ಅಂತೇಳಿ. ಯಾಕಂತ ಹೇಳಿದ್ರೆ ಉದಾಹರಣೆ ನಮ್ಮ ಕೈಯಲ್ಲಿದೆ. ಒಂದು ಅತ್ಯಾಚಾರ ನಡೆದಂತ ಹೆಣ್ಣು ಮಗಳಿಗೆ ನೋಟಿಸ್ ಕೊಡುವ ನೆಪದಲ್ಲಿ ಪುನಃ ಅತ್ಯಾಚಾರ ಮಾಡಿದಂತ ಇತಿಹಾಸ ಇರುವಂತದ್ದು. ಪೊಲೀಸ್ ಸ್ಟೇಷನ್ ಪೊಲೀಸ್ ಸಿಬ್ಬಂದಿಗಳನ್ನು ನಮ್ಮ ಹೆಣ್ಣು ಮಕ್ಕಳ ಬಂಧುಗಳು ನೀವು ಹೇಗೆ ಕಳಿಸ್ತೀರಿ? ನಿಮಗೆ ನಾಚಿಕೆ ಆಗ್ಬೇಕು. SP ಅವರಿಗೆ ನಾಚಿಕೆ ಆಗ್ಬೇಕು ನಿಮಗೆ. ನಿಮ್ಮಂತ ಇಂಥ ಸಿಬ್ಬಂದಿಗಳನ್ನ ರಾತ್ರಿ 2 ಗಂಟೆ ಹಿಂದೂ ಮನೆಗಳಿಗೆ ಕಳಿಸ್ತೀರಿ ಅಂತಾದ್ರೆ ನಾವು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ನಿಮ್ಮ ಇಂಥ ಸಿಬ್ಬಂದಿಗಳನ್ನ ನಮ್ಮ ಮನೆಗೆ ಕಳಿಸಿದ್ರೆ ನಮ್ಮ ರಕ್ಷಣೆಯನ್ನು ನಾವು ಮಾಡ್ತೇವೆ. ನಾವು ಎಲ್ಲವೂ ಕೂಡ ಸೌಜನ್ಯದಿಂದ ಶಾಂತಿಯುತದಿಂದ ನಡಿಬೇಕು. ಎಲ್ಲವನ್ನು ಕೂಡ ನಮ್ಮ ರಕ್ಷಣಾ ಸಲುವಾಗಿ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ, ಪೊಲೀಸರಿದ್ದಾರೆ, ವಿಶ್ವಾಸ ಗೌರವದಿಂದ ನಾವು ನೋಡ್ತಾ ಇದ್ದೆವು. ಆದ್ರೆ ಒಂದು ಹಂತದ ತನಕ ಮಾತ್ರ ಅದನ್ನು ಸಹಿಸಿಕೊಳ್ತೇವೆ. ಇನ್ನು ಮುಂದೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಬರಲಿ ಅದ್ರ ಎದುರಿಸಿ ತಯಾರು ಅಂತ ಹೇಳ್ತಾ ಮತ್ತೆ ನಮ್ದು ಯಾವುದೋ ಕಾರ್ಯಕರ್ತರು ಧೈರ್ಯ ಕೊಡಬೇಕಂತ ಅವಶ್ಯಕತೆ ಇಲ್ಲ. ಇಡೀ ಹಿಂದೂ ಸಮಾಜ ನಿಮ್ ಜೊತೆ ಇದೆ. ಯಾವುದೇ ಬಂದ್ರು ನಾವು ಖಂಡಿತವಾಗಿ ಎದುರಿಸ್ತೇವೆ. ಇಂಥ ಸಾವಿರಾರು SP ಅವರು ನೋಡಿದ್ದೇವೆ, ಸಾವಿರಾರು SI ಅವರು ನೋಡಿದ್ದೇವೆ, ಸಾವಿರಾರು ಸಿಬ್ಬಂದಿಗಳನ್ನು ನೋಡಿದ್ದೇವೆ. ನಾವು ಯಾವುದಕ್ಕೂ ಕೂಡ ನಾವು ಹೆದರ್ಬೇಕಂತ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಕೂಡ ಧೈರ್ಯದಿಂದ ಎದುರಿಸೋಣ. ನಿಮಗೆ ಗೊತ್ತಿದೆ, ಇನ್ನು 3 ವರ್ಷ ನೀವು ಅಧಿಕಾರದಲ್ಲಿ ಇರ್ತೀರಿ. ಎಲ್ಲ ಅಧಿಕಾರದಲ್ಲಿ ಇದ್ದ ಕೂಡಲೇ ಎಲ್ಲರೂ ದಮನಿಸಬಹುದು ಅಂತ ಹೇಳಿ ನೀವು ಗಮನಿಸಬೇಡಿ. ಅಧಿಕಾರ ಶಾಶ್ವತ ಅಲ್ಲ. ಪೊಲೀಸ್ ಸಿಬ್ಬಂದಿಗಳು ಹೇಳ್ತಾ ಇದ್ದೇನೆ ನಾನು. ನಿಮಗೆ ಕೂಡ ಕಾನೂನಲ್ಲಿ ನಿಮಗೆ ಎಷ್ಟು ಅವಕಾಶ ಇದೆಯಾ ಅದಕ್ಕಿಂತ ಹೆಚ್ಚು ಅವಕಾಶ ನಮಗೆ ಕೂಡ ಇದೆ. ಸಾಮಾನ್ಯ ನಾಗರಿಕನಾಗಿ ಅಪರಾಧಗಳನ್ನು ತಡೆಯುವಂತ ಹಕ್ಕು ನನಗೂ ಇದೆ. ಸಾಮಾನ್ಯವಾಗಿ ನನಗೂ ಕೂಡ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವಂತ ಹಕ್ಕು ಇದೆ. ಆ ಹಕ್ಕನ್ನು ನೀವು ಮೊಟಕುಗೊಳಿಸ್ತಾ ಇದ್ದೀರಿ. ರಾತ್ರಿ 12 ಗಂಟೆ ಬಂದು ಹಕ್ಕನ್ನು ಮೊಟಕುಗೊಳಿಸ್ತಾ ಇದ್ದೀರಿ. ನಮ್ಮ ಮಾನವ ಹಕ್ಕುಗಳನ್ನು ಮೊಟಕುಗೊಳಿಸ್ತಾ ಇದ್ದೀರಿ ನೀವು. ಆ ಕಾರಣಕ್ಕೆ ಸಲುವಾಗಿ ನೀವು ಯಾವುದನ್ನು ಇವತ್ತಿನಿಂದ ಎಲ್ಲವನ್ನು ಕೂಡ ನಮ್ಮ ಎಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರ್ಯಾರ ಮನೆಗೆ ಹೋಗ್ತೀರೋ ಅದೆಲ್ಲವೂ ನಿಲ್ಲಿಸಬೇಕು. ಯಾರು ಕ್ರಿಮಿನಲ್ ಇದ್ದಾರೆ ಅವ್ರಿಗೆ ನೋಟಿಸ್ ಕೊಡಿ, ಸ್ಟೇಷನ್ ಬರ್ಲಿಕ್ಕೆ ಹೇಳಿ, ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಳಿ. ನಾವೇನು ಅಂತ ಹೇಳುವುದಿಲ್ಲ. ಆದ್ರೆ ಯಾವುದೋ ಒಂದು ಸಾಮಾನ್ಯ ಕಾರ್ಯಕರ್ತರ ಮನೆಗೆ ಹೋದ್ರೆ ನಾವು ಖಂಡಿತ ಸಹಿಸಿಕೊಳ್ತೇವೆ ಅಂತ ಹೇಳ್ತಾ ಪೊಲೀಸ್ ಸಿಬ್ಬಂದಿಗೆ ನಾನು ಇನ್ನೊಮ್ಮೆ ಆಗ್ರಹಪೂರ್ವಕವಾಗಿ ಮನವಿಯನ್ನು ಮಾಡ್ತಾ ಇದ್ದೇನೆ. ನೀವು ನಮ್ಮ ಜೊತೆ ಶಾಂತಿಯುತವಾಗಿ ಸಹಬಾಳುವೆ ಎಂದಿದ್ರೆ ನಾವು ನಿಮ್ಮ ಜೊತೆ ಕೂಡ ನಿಮಗೆ ಸಹಕಾರವನ್ನು ಎಷ್ಟು ಕೊಡ್ಲಿಕ್ಕೆ ತಯಾರು. ಆದ್ರೆ ಸಂಘರ್ಷವೇ ನಿಮಗೆ ದಾರಿ ಅಂತಾದ್ರೆ ನಾವು ಕೂಡ ಅದಕ್ಕೆ ತಯಾರಿದ್ದೇವೆ. ಸಂಘರ್ಷಕ್ಕಾದ್ರೆ ಎಲ್ಲರಿಗೂ ಕೂಡ ವಂದಿಸ್ತಾನೆ ನೋಡಬಹುದು.